ನಮಸ್ಕಾರ. ಶುಭ ಮುಂಜಾನೆ. ಮಾಹಿತಿಗಳ ಆಗರ, ಅನುಭವಗಳ ಸಾಗರ, ನೇರ ಪ್ರಸಾರ, ಇದುವೇ ಈ ನಿಮ್ಮ ಬೆಳಗು ಕಾರ್ಯಕ್ರಮ. ಪ್ರೀತಿಯ ವೀಕ್ಷಕರೇ, ಇಂದು ಶನಿವಾರ ತಾರೀಖು 14 ತಿಂಗಳು ಜೂನ್ ಇಸವಿ 2003. ಮೊದಲಿಗೆ ಕೆಲವು ಮಾಹಿತಿಗಳು ನಿಮಗಾಗಿ. ನಲ್ಮೆಯ ವೀಕ್ಷಕ ಬಂಧುಗಳೇ, ಒಬ್ಬೊಬ್ಬರು ಒಂದೊಂದು ತೆರನಾಗಿ ಅಭಿರುಚಿ ಉಳ್ಳವರಾಗಿರುತ್ತಾರೆ. ತಮ್ಮ ಕಲಿಕೆಗೆ, ಆಸಕ್ತಿಗೆ, ವೃತ್ತಿಗೆ, ಪ್ರವೃತ್ತಿಗೆ ಪೂರಕವಾಗಿ ವ್ಯಕ್ತಿತ್ವ ರೂಪುಗೊಳ್ಳುತ್ತಾ ಹೋಗುತ್ತದೆ, ಬಳಿಕ ಮಾಗುತ್ತದೆ. ಜೀವನದ ಅರ್ಥ ಮಾಡಿಕೊಳ್ಳುತ್ತಾ ಜೀವನ ಸವಿಯುತ್ತಿರುತ್ತದೆ ಅಲ್ಲವೇ? ಅರ್ಥಶಾಸ್ತ್ರ ಕಲಿತು ಉಪನ್ಯಾಸಕರಾಗಿ, ಪ್ರಾಂಶುಪಾಲರಾಗಿ, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಬರಹಗಾರರಾಗಿ, ಭಾಷಣಕಾರರಾಗಿ ಗುರುತಿಸಲ್ಪಟ್ಟಿರುವ ವ್ಯಕ್ತಿಯೊಬ್ಬರನ್ನ ನಿಮಗೆ ಇಂದು ಪರಿಚಯಿಸ್ತಾ ಇದ್ದೇವೆ. ಚಿಕ್ಕನಾಯಕನಹಳ್ಳಿಯ ನವೋದಯ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಕೆ.ಸಿ. ಬಸಪ್ಪ ಅವರೇ ಇಂದಿನ ನಮ್ಮ ಬೆಳಗು ಕಾರ್ಯಕ್ರಮದ ಅತಿಥಿ. ಕೆ.ಸಿ. ಬಸಪ್ಪ ಅವರು ಉಪನ್ಯಾಸಕರಾಗಿ ಸಾಕಷ್ಟು ಅನುಭವವನ್ನು ಪಡೆದಿರುವವರು. ಶೈಕ್ಷಣಿಕ ರಂಗದ ವಿವಿಧ ಸಂಸ್ಥೆಗಳ ಸದಸ್ಯರಾಗಿ ದುಡಿತಾ ಇದ್ದಾರೆ. ಅರ್ಥಶಾಸ್ತ್ರವನ್ನು ಅರ್ಥೈಸಿಕೊಂಡು ಕಾವ್ಯ ರೂಪಕ್ಕೆ ಅಳವಡಿಸಿರುವ ಸಾಧನೆ ಇವರದು. ಜೊತೆಗೆ ಅರ್ಥಶಾಸ್ತ್ರಕ್ಕೂ ತಮ್ಮದೇ ಕೃತಿಗಳ ಮೂಲಕ ಕನ್ನಡ ಭಾಷೆಗೆ ತರ್ಜುಮೆ ಮಾಡುವುದರ ಮೂಲಕ ಕೊಡುಗೆಯನ್ನು ನೀಡುತ್ತಿದ್ದಾರೆ. ಭಾಷಣದ ಬಸಪ್ಪ ಎಂದೇ ಖ್ಯಾತಿಯಾಗಿರುವ ಇವರು ವಿವಿಧ ಸಂದರ್ಭಗಳಲ್ಲಿ, ವಿವಿಧ ಸನ್ನಿವೇಶಗಳಲ್ಲಿ ತಮ್ಮ ಕೌಶಲ್ಯವನ್ನ ಮೆರಿತಾ ಬಂದಿದ್ದಾರೆ. ಕೆ.ಸಿ. ಬಸಪ್ಪ ಅವರಿಗೆ ಅನೇಕ ನಾಗರಿಕ ಸನ್ಮಾನಗಳು ಸಂದಿವೆ. ಕನ್ನಡ ಸೇನಾಶ್ರೀ ಎಂಬ ಬಿರುದು ಸಂದಿದೆ. ಇಂಟರ್ನ್ಯಾಷನಲ್ ಫ್ರೆಂಡ್ಶಿಪ್ ಸೊಸೈಟಿ ಆಫ್ ನ್ಯೂ ಡೆಲ್ಲಿ ಭಾರತ್ ಗೌರವ ಪ್ರಶಸ್ತಿಯನ್ನು ಸಹ ನೀಡಿ ಇವರಿಗೆ ಗೌರವಿಸಿದೆ. ಬಸಪ್ಪ ಅವರೇ, ಬೆಳಗು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ. ನಮಸ್ಕಾರ. ಆರ್ಥಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ತಾವು ಅರ್ಥಶಾಸ್ತ್ರವನ್ನು ತಿಳ್ಕೊಂಡಿರೋದ್ರಿಂದ ಪುಸ್ತಕಗಳನ್ನ ಬರೆಯೋದಕ್ಕೆ ಆರಂಭ ಮಾಡಿದಿರಿ. ಹೀಗಾಗಿ ತಾವು ಬರೆದಿರುವಂತಹ ಪುಸ್ತಕಗಳನ್ನ ಕುರಿತೆ ಮಾತನಾಡೋಣ. ಮೊದಲಿಗೆ ಆರ್ಥಿಕ ಚಿಂತನೆಯ ಪ್ರದೀಪಕರು ಎನ್ನುವಂತಹ ಒಂದು ಪುಸ್ತಕವನ್ನು ಬರೆದಿದ್ದೀರಲ್ಲ, ಈ ಒಂದು ಪುಸ್ತಕವನ್ನ ಬರೆಯುವಂತಹ ಹಿನ್ನೆಲೆ ಏನು? ಮೂಲತಃ 1980ನೇ ಇಸ್ವಿ ವೇಳೆನಲ್ಲಿ ಪದವಿ ತರಗತಿಗಳಲ್ಲಿ ಅತ್ಯಂತ ಕಟುವಾದಂತಹ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕಾದಂತಹ ಸಂದರ್ಭ. ಕನ್ನಡದ ಬಗೆಗೆ ಸಾಕಷ್ಟು ಗ್ರಂಥಗಳು ಇಲ್ಲದೆ ಇದ್ದಂತಹ ವೇಳೆನಲ್ಲಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿಗಳಲ್ಲಿ, ವಿಶೇಷವಾಗಿ ಅರ್ಥಶಾಸ್ತ್ರದಲ್ಲಿ, ಅದಕ್ಕೋಸ್ಕರವಾಗಿ ಶತಮಾನಗಳಿಂದಲೂ ನಿರಂತರವಾಗಿ ಮೂಡಿ ಬಂದಿರತಕ್ಕಂಥ ಆರ್ಥಿಕ ಚಿಂತನೆಯ ವಿಚಾರಧಾರೆಗಳನ್ನ ಕ್ರಮಾನುಗತವಾಗಿ ಬಹುತೇಕ ಎಲ್ಲ ಅರ್ಥಶಾಸ್ತ್ರಜ್ಞರ ವಿಚಾರಧಾರೆಗಳನ್ನು ಪಡಿಮೂಡಿಸಿಕೊಡ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆನೂ ಅವತ್ತು ಇದ್ದಂತಹ ಕಾಲ. ಸಾಕಷ್ಟು ಕೃತಿಗಳು ಇಲ್ಲದೆ ಇದ್ದಂತಹ ವೇಳೆ. ಅದಕ್ಕೋಸ್ಕರ ಒಂದು ಮೌಲ್ಯಾತ್ಮಕ ಕೃತಿ ವಿದ್ಯಾರ್ಥಿಗಳಿಗೆ ಅವಶ್ಯಕವಾಗಿದೆ. ಸಾರ್ವಜನಿಕರಿಗೂ ಜನಸಾಮಾನ್ಯರಿಗೂ ಸಹ ಅದರ ಅವಶ್ಯಕತೆ ಇದೆ ಅನ್ನೋ ಒಂದು ಕಾರಣದಿಂದ ಆ ಕೃತಿಯ ರಚನೆಯಲ್ಲಿ ಕೈ ಹಾಕಿದ್ರು. ಅಂದ್ರೆ ಆ ಕೃತಿಯಲ್ಲಿ ಈ ಆರ್ಥಿಕ ಚಿಂತನೆಯ ಪ್ರದೀಪಕರು ಅಂತ ಯಾರ್ಯಾರನ್ನ ತಾವು ಭಾವಿಸಿದಿರಿ? ಮುಖ್ಯವಾಗಿ ಆರ್ಥಿಕ ಚಿಂತನೆಯನ್ನ ನಾವು 3 ಭಾಗ ಮಾಡ್ತೀವಿ. ಒಂದು ಸಾಂಪ್ರದಾಯಬದ್ಧ ಆರ್ಥಿಕ ಚಿಂತನೆ ಅಂತ ಹೇಳಿ, ನಂತರ ಹೊಸ ಸಂಪ್ರದಾಯಬದ್ಧ ಆರ್ಥಿಕ ಚಿಂತನೆ ಅಂತ ಹೇಳಿ, ಆಧುನಿಕ ಆರ್ಥಿಕ ಚಿಂತನೆ ಅಂತ ಹೇಳಿ, ಹೀಗೆ 3 ಭಾಗವನ್ನು ಮಾಡ್ಕೊಂಡಿದ್ದೀವಿ. ಅಧ್ಯಯನದ ದೃಷ್ಟಿಯಿಂದ ಆ ರೀತಿ ಮಾಡ್ಕೊಂಡಿದೀವಿ ನಾವು. ಹಾಗಾಗಿ ಸಂಪ್ರದಾಯಬದ್ಧವಾದ ಆರ್ಥಿಕ ಚಿಂತನೆ ಅಂತ ಅಂದ್ರೆ ಅದರಲ್ಲಿ ಪ್ರಧಾನವಾದ ಅರ್ಥಶಾಸ್ತ್ರಜ್ಞರು ರಿಕಾರ್ಡೋ, ಆಡಮ್ ಸ್ಮಿತ್, ಥಾಮಸ್ ರಾಬರ್ಟ್ ಮಾಲ್ಥಸ್ ಅಂತ ಹೇಳಿ, ಜಾನ್ ಸ್ಟ್ಯೂಯರ್ಟ್ ಮಿಲ್ ಅಂತ ಹೇಳಿ ಮಹಾನ್ ಚಿಂತಕರೆಲ್ಲ. ಇವರ ವಿಚಾರಧಾರೆಗಳ ನಂತರ ಆ ಮೂಲಭೂತ ಅಡಿಪಾಯವನ್ನ ಹಾಕಿದಂತಹ ಇವರ ಚಿಂತನೆಗೆ ಹೊಸ ಸನ್ನಿವೇಶಕ್ಕನುಗುಣವಾಗಿ ಮಾರ್ಪಾಡುಗೊಳಿಸಿದಂತಹ ಅದೇ ಮಾದರಿಯ, ಅದೇ ಕಟ್ಟುಪಾಡಿನಲ್ಲೇ ರೂಪಿಸಿಕೊಂಡಂತಹ ಮತ್ತೊಂದು ಚಿಂತನೆ ರೂಪುಗೊಳ್ಳುತ್ತೆ. ಅದನ್ನ ಹೊಸ ಸಂಪ್ರದಾಯ ಚಿಂತನೆ ಅನ್ನೋ ಅರ್ಥದಲ್ಲಿ ನಾವು ಕರಿತೀವಿ. ಅದರಲ್ಲಿ ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ಅಂತ ಹೇಳಿ ಮುಖ್ಯವಾಗಿ, ಅನಂತರ ಅವರನ್ನೇ ಅನುಸರಿಸಿದಂತಹ ಅನೇಕ ಅರ್ಥಶಾಸ್ತ್ರಜ್ಞರು ಬರ್ತಾರೆ. ಹೆಚ್ಚು ಕಡಿಮೆ ಈ ಶತಮಾನದ ಆರಂಭದ ದಿನಗಳಲ್ಲಿ 1930 ಜಾಗತಿಕ ಆರ್ಥಿಕ ಮುಗ್ಗಟ್ಟು ಸಂಭವಿಸಿದ ನಂತರ ಚಿಂತನೆಗೆ ಒಂದು ಹೊಸ ರೂಪುರೇಷೆ ಆರಂಭಗೊಳ್ಳುತ್ತೆ. ಅದಕ್ಕೆ ಅಡಿಪಾಯ ಹಾಕದವರು ಜೆ.ಎಂ. ಕೇನ್ಸ್, ಜಾನ್ ಮೇನಾರ್ಡ್ ಕೇನ್ಸ್ ಅಂತ ಇಂಗ್ಲೆಂಡಿನ ಅರ್ಥಶಾಸ್ತ್ರಜ್ಞ, ಮಾರ್ಷಲ್ ಅವರ ಶಿಷ್ಯ ಕೂಡ. ಆತ ಒಂದು ಭದ್ರವಾದ ಅಡಿಪಾಯವನ್ನ ಹಾಕ್ತಾನೆ. ನಂತರ ಆತನನ್ನೇ ಅನುಸರಿಸಿದಂತಹ ಹೊಸ ಆರ್ಥಿಕ ಚಿಂತನೆ ಪ್ರಾರಂಭಗೊಳ್ಳುತ್ತೆ. ಅದನ್ನ
ಆಧುನಿಕ ಆರ್ಥಿಕ ಚಿಂತನೆ ಅಂತ ಹೇಳಿ ಕರಿತೀವಿ, ಅಥವಾ ಪೋಸ್ಟ್ ಕೇನಿಷಿಯನ್ ಅಂತ ಹೇಳಿ ಕೂಡ ಅದನ್ನ, ಅಂದ್ರೆ ಕೇನ್ಸ್ ನಂತರದ ಆರ್ಥಿಕ ಚಿಂತನೆ ಅಂತೇಳಿ, ಹೀಗೆ 3 ವಿಭಾಗಗಳಲ್ಲಿ ಆರ್ಥಿಕ ಚಿಂತನೆ ಬಹುತೇಕ ಪ್ರಧಾನವಾದಂತಹ ಕೊಡುಗೆಯನ್ನು ನೀಡಿದಂತಹ ಬಹುತೇಕ ಎಲ್ಲ ಅರ್ಥಶಾಸ್ತ್ರಜ್ಞರ ಚಿಂತನೆಯನ್ನು ಈ ಕೃತಿನಲ್ಲಿ ನಾನು ಮೂಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನು ಮತ್ತೊಂದು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಎಂದು ಇಡೀ ಒಂದು ವಿಶ್ವದ ಅರ್ಥಶಾಸ್ತ್ರವನ್ನ ಅರ್ಥಕೊಳ್ಳೋದಕ್ಕೆ ಮತ್ತೆ ಯಾರ ಆ ಪುಸ್ತಕವನ್ನ ಓದ್ತಾರೆ ಅವ್ರಿಗೆ ತಿಳಿಸೋದಕ್ಕೆ ಪ್ರಯತ್ನವನ್ನ ಮಾಡಿದಿರಿ. ಈ ಒಂದು ಪುಸ್ತಕದ ವಿಶೇಷವಾಗಿ 1995ರಲ್ಲಿ ಜಾಗತಿಕ ಅರ್ಥವ್ಯವಸ್ಥೆಯಲ್ಲಿ ಒಂದು ಮಹತ್ತರವಾದ ಬದಲಾವಣೆ ಆಯಿತು. ಒಂದು ಮೂಲಭೂತ ವ್ಯವಸ್ಥೆಯನ್ನ ಬಿಟ್ಟು ಇಡೀ ಜಗತ್ತೆಲ್ಲ ವಿಶ್ವಗ್ರಾಮ ಅನ್ನೋ ಒಂದು ಪರಿಕಲ್ಪನೆಯ ಮೂಲಕ ಹೊಸ ಬದುಕಿನ ದಾರಿಯನ್ನು ಹುಡುಕೋದ್ರ ಕಡೆಗೆ ಪ್ರಯತ್ನಶೀಲವಾಗಿದೆ. ಅದರಲ್ಲಿ ಪರಸ್ಪರ ವಿನಿಮಯ, ಪರಸ್ಪರ ಹೊಂದಾಣಿಕೆ, ಸಹಕಾರ, ಸಹಬಾಳ್ವೆ ಇದು ಅನಿವಾರ್ಯ ಅನ್ನೋ ಸ್ಥಿತಿ ಇವತ್ತು ಮೂಡಿದೆ. ಅದಕ್ಕೊಂದು ವ್ಯವಸ್ಥೆ ರೂಪುಗೊಂಡದೆ, ಅದನ್ನ ನಾವು ವಿಶ್ವ ವ್ಯಾಪಾರ ಸಂಘಟನೆ ಅಂತ ಹೇಳಿ ನಾವೆಲ್ಲ ಈಗ ಅದನ್ನು ಕರಿತಾ ಇದ್ದೀವಿ. ಆ ವಿಶ್ವ ವ್ಯಾಪಾರ ಸಂಘಟನೆ ಅಸ್ತಿತ್ವಕ್ಕೆ ಬಂದ ಮೇಲೆ ಇಡೀ ಜಾಗತಿಕ, ವಿಶೇಷವಾಗಿ ವೃದ್ಧಿಶೀಲ ರಾಷ್ಟ್ರವಾಗಿರ್ತಕ್ಕಂತಹ ಭಾರತದಂತಹ ರಾಷ್ಟ್ರ ತನ್ನ ಒಂದು ಆರ್ಥಿಕ ಸುಭದ್ರತೆಯನ್ನ ಜಾಗತಿಕ ವೇದಿಕೆಯಲ್ಲಿ ಅಭಿವೃದ್ಧಿಯ ಧ್ವಜವನ್ನ ಹಾರಿಸಬೇಕಾದಂತಹ ಅನಿವಾರ್ಯ ಪ್ರಸಂಗ ಈ ಶತಮಾನಗಳಲ್ಲಿ ಅಥವಾ ಈ ದಶಕಗಳಲ್ಲಿ ಆಗಮಿಸಿದೆ. ಇಂಥ ವೇಳೆನಲ್ಲಿ ಜಾಗತಿಕ ವ್ಯವಸ್ಥೆನಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳಿಗೆ ಹೊಂದಿಕೊಂಡಂತೆ ಇಡೀ ಜನಜೀವನ ರೂಪುಗೊಳ್ಳದೆ ಹೋದ್ರೆ, ತಾನು ಬದುಕನ್ನು ಮಾರ್ಪಡಿಸಿಕೊಳ್ಳದೆ ಹೋದ್ರೆ ಪ್ರಾಯಶಃ ಭಾರತದ ಅರ್ಥವ್ಯವಸ್ಥೆ ಸಹ ಮೂಲೆ ಗುಂಪಾಗುವಂತಹ ಸಾಧ್ಯತೆ ಇರುತ್ತೆ. ಇದನ್ನ ಕುರಿತೆ ಬಹುತೇಕ ಎಲ್ಲ ವಿಶ್ವವಿದ್ಯಾನಿಲಯಗಳು ಇವತ್ತಿನ ವ್ಯವಸ್ಥೆಗೆ ಅನುಗುಣವಾಗಿ ಜನತೆಯ ಅಥವಾ ಅರಿವನ್ನು ಮೂಡಿಸೋದಕ್ಕೋಸ್ಕರವಾಗಿ ಅರ್ಥಶಾಸ್ತ್ರದ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಅಧ್ಯಯನಕ್ಕೋಸ್ಕರವಾಗಿ ಸೀಮಿತಗೊಳಿಸಿದ್ದಾರೆ. ಅದಕ್ಕೆ ನಮ್ಮ ಗ್ರಾಮೀಣ ಜನರಿಂದ ಹಿಡಿದು ಸಾಮಾನ್ಯವಾದ ಜನಗಳಿಂದ ಹಿಡಿದು ವಿದ್ಯಾರ್ಥಿಗಳು ಸಹ ಪರಿಪೂರ್ಣವಾದಂತಹ ಅರಿವನ್ನ ಪಡ್ಕೊಳ್ಬೇಕು ಅನ್ನೋ ಕಾರಣದಿಂದ ನಾನು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರವನ್ನ ತಾವು ಗ್ಲೋಬಲ್ ವಿಲೇಜ್ ಅನ್ನುವಂತಹ ಒಂದು ಮಾತನ್ನ ಬಳಸಿದ್ರಿ. ಅಂದ್ರೆ ಇಡೀ ವಿಶ್ವ ಒಂದು ರೀತಿಯ ಕುಬ್ಜವಾಗ್ತಾ ಇದೆ. ವಿಶ್ವದ ಯಾವುದೋ ಒಂದು ಮೂಲೆಯಲ್ಲಿ ಏನೋ ಒಂದು ಘಟನೆ ಆದ್ರೆ ಅದು ನಮಗ್ ಗೊತ್ತಿದ್ದೋ ಗೊತ್ತಿಲ್ದಲೇನೋ ನಾವು ಅದರ ಒಂದು ಒಳಗಾಗ್ತೀವಲ್ಲ ಸರ್, ಅದನ್ನ ತಿಳ್ಕೊಳ್ಬೇಕಾಗ್ತದಲ್ವ ನಾವು. ಹೌದು. ಆದ್ರೆ ಪರಿಣಾಮ ಉಂಟಾಗತ್ತೆ ಅನ್ನೋದನ್ನ ತಿಳ್ಕೊಳ್ಳದೆ ಇರುವಂತಹ ಜನಸಾಮಾನ್ಯರಿಗೆ ತಾವು ಯಾವ ರೀತಿ ಅರಿವನ್ನು ಮೂಡಿಸ್ತೀರಿ? ಯಾವ ರೀತಿ ಅವರೊಂದು ದೃಷ್ಟಿಕೋನವನ್ನ ಇಟ್ಕೊಳ್ಬೇಕಾಗ್ತದೆ? ಒಬ್ಬ ಜನಸಾಮಾನ್ಯ ಇಡೀ ಒಂದು ವಿಶ್ವದ ಅಲ್ಲಿ ಆಗು ಹೋಗುಗಳನ್ನ ಕೆಲವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡೇ ಇರೋದಿಲ್ಲ. ಅಂತವ್ರಿಗೆ ತಾವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಇದು ಒಂದು ರೀತಿ ಹುಚ್ಚು ಹೊಳೆ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರ್ತಕ್ಕಂತ ಬದಲಾವಣೆಗಳನ್ನ ನಾವು ಗಮನಿಸಿದರೆ, ಒಂದು ರೀತಿ ಜಾಗತೀಕರಣದ ಹೊಸ ಮನ್ವಂತರ ಅನ್ನೋದು ವಿಶೇಷವಾಗಿ ವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಅದು ಮೂಡಿ ಬರ್ತಾ ಇದೆ. ಆ ಹುಚ್ಚು ಹೊಳೆನಲ್ಲಿ ಹರಿದು ಬರ್ತಾ ಇರತಕ್ಕಂತ ಪ್ರತಿಯೊಂದು ವಸ್ತುಗಳು ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಅನ್ನೋ ಬಾಚಿಕೊಳ್ಳತಕ್ಕಂತ ಸ್ಥಿತಿ ಸಾಮಾನ್ಯ ಜನಗಳಲ್ಲಿ ಮೂಡಿದೆ. ಆದ್ರೆ ಬೇಕಾಗಿರ್ತಕ್ಕಂತ ಪದಾರ್ಥಗಳನ್ನ ನಾನು ಎಲ್ಲವನ್ನೂ ಪಡ್ಕೊಳ್ಬೇಕಾದ್ರೆ ಅದಕ್ಕೆ ಹಣ ಕೊಡಲೇಬೇಕು. ಆ ಹಣವನ್ನ ಪಡಿಬೇಕಾದ್ರೆ ನನ್ನ ಹತ್ರ ಏನಿದೆ ಅನ್ನೋದು ನಮ್ಮ ಸಾಮಾನ್ಯ ಜನಗಳ ಅರಿವಿಲ್ಲ. ಇದು ನಮ್ಮಂತ ವೃದ್ಧಿಶೀಲ ರಾಷ್ಟ್ರಗಳು, ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಸಾಮಾನ್ಯ ಜನರ ಬದುಕಿನ ದುರಂತ ಅಂತ ಹೇಳಿ ನಾನು ಕರೀಬೇಕಾಗುತ್ತೆ, ಅನಿವಾರ್ಯ ಕೂಡ. ಹಾಗಾಗಿ ನನ್ನ ಒಂದೇ ಒಂದು ಅವರ ಬಗ್ಗೆ ತಿಳಿಪಡಿಸಬೇಕು ಅಂತಕ್ಕಂಥ, ಅವರಿಗೆ ತಿಳಿಪಡಿಸಬೇಕಾಗಿರ್ತಕ್ಕಂಥ ವಿಶೇಷವಾದ ಕಾಳಜಿ ನಾನು ಹೊಂದಿರತಕ್ಕಂಥದ್ದು, ಈ ಬದುಕಿಗೆ ನೀವು ಹೊಂದಿಕೊಳ್ಳಬೇಕಾಗಿದೆ, ಅನಿವಾರ್ಯ. ಆದ್ರೆ ಹೊಂದಿಕೊಳ್ಳಬೇಕಾದಾಗ ಬರುವುದೆಲ್ಲವನ್ನು ಪಡೆದುಕೊಳ್ಳೋದು ಮುಖ್ಯ ಅಲ್ಲ. ಆ ಪಡೆದುಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದಕ್ಕೂ ನಾವು ಹಣ ಬೆಲೆಯನ್ನ ಕೊಡಬೇಕಾಗಿದೆ. ಆ ಬೆಲೆಯನ್ನ ತೆರುವಾಗ ನನಗೆ ಸಾಕಷ್ಟು ಸಂಪನ್ಮೂಲಗಳನ್ನ ರೂಢಿಸಿಕೊಳ್ತಕ್ಕಂಥ ಸಾಮರ್ಥ್ಯವನ್ನ ನಾವು ಪಡ್ಕೊಳ್ಬೇಕು. ಹಾಗಾಗಿ ನಾವು ಪಡೆಯೋದಕ್ಕೂ ಮೊದಲು ಬೇರೆಯವರಿಗೆ ಕೊಡೋದಕ್ಕೆ ನಮ್ಮಲ್ಲಿ ಏನಾದರೂ ನಾವು ಸೃಷ್ಟಿ ಮಾಡಿಕೊಂಡಾಗ ಮಾತ್ರ ನಾನು ಬೇಕಾದ ಪದಾರ್ಥಗಳನ್ನ ಅತಿ ಸುಲಭವಾಗಿ ಪಡೆಯೋದಕ್ಕೆ ಸಾಧ್ಯ. ಅಂದ್ರೆ ಇಲ್ಲಿ ಮುಖ್ಯ ಮಾರಾಟದ ವ್ಯವಸ್ಥೆನೇ ಇವತ್ತು ರೂಪುಗೊಳ್ತಾ ಇರೋವಾಗ ಮಾರೋದಕ್ಕೆ ನಿಮ್ಮಲ್ಲಿ ಏನಾದ್ರೂ ಇದ್ದಾಗ ಮಾತ್ರ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ನೀವು ಬರೀ ಕೊಂಡುಕೊಳ್ಳೋದೇ ಆದ್ರೆ, ಕೊಂಡುಕೊಳ್ಳೋದಕ್ಕಾದ್ರೂ ಹಣ ಬೇಕಲ್ಲ. ಆ ಕೊಂಡುಕೊಳ್ಳೋದಕ್ಕೆ ಮೊದಲು ನೀವು ಬೇರೆಯವರು ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನ
ನಿಮ್ಮಲ್ಲಿ ಇಟ್ಕೊಳ್ಳಿ, ಅದನ್ನ ಮಾರಾಟ ಮಾಡಿ ಆಮೇಲೆ ನಿಮಗೆ ಬೇಕಾದ ಪದಾರ್ಥಗಳನ್ನ ನೀವು ತಗೊಳ್ಳೋದನ್ನ ರೂಢಿಸ್ಕೊಂಡಾಗ ಈ ವ್ಯವಸ್ಥೆಗೆ ಒಂದು ಭದ್ರ ನೆಲೆಗಟ್ಟು ರೂಪುಗೊಳ್ಳುತ್ತೆ ಅನ್ನೋದು ನನ್ನ ನಿಲುವು. ಅದೇ ವಿಚಾರನೇ ನಾನು ಸಾಮಾನ್ಯ ಜನಗಳಿಗೆ ತಿಳಿಸೋ ಪ್ರಯತ್ನನೂ ಕೂಡ ನಾನು ನನ್ನ ಭಾಷಣಗಳಲ್ಲಿ, ಲೇಖನಗಳಲ್ಲಿ, ನಿರಂತರವಾಗಿ ಪತ್ರಿಕೆಗಳಲ್ಲಿ ಬರ್ತಾ ಇರ್ತಕ್ಕಂಥ ಲೇಖನಗಳಲ್ಲಿ, ಇದರಲ್ಲಿ ಎಲ್ಲ ಸಂಘಟನೆಗಳನ್ನು ಸಾಮಾನ್ಯ ಜನಗಳಲ್ಲೂ ಎಚ್ಚರಗೊಳಿಸ್ತಕ್ಕಂಥ ಪ್ರಯತ್ನವನ್ನ ನನ್ನ ಪರಿಮಿತಿನಲ್ಲೇ ನಾನು ಮಾಡ್ತಾ ಬಂದೆ. ಅಂದ್ರೆ ಒಂದು ರೀತಿಯ ಬ್ಯಾಲೆನ್ಸ್ ಮಾಡ್ಬೇಕಾಗ್ತದೆ, ಬ್ಯಾಲೆನ್ಸ್ ಮಾಡ್ಲೇಬೇಕಾಗತ್ತೆ, ಇವತ್ತು ಅನಿವಾರ್ಯ ಕೂಡ. ಇಲ್ಲದೆ ಹೋದ್ರೆ ನಾವು ವಿಲ್ ಬಿಕಮ್ ಕನ್ಸ್ಯೂಮರ್ಸ್. ನಮ್ದು ಬರೀ ಅನುಭೋಗಿ ಪ್ರಧಾನವಾದಂತಹ ನಾಡು ಬಹಳ ದಿನ ಉಳಿಯೋಲ್ಲ. ಅನುಭೋಗ ಮತ್ತು ಉತ್ಪಾದನೆ ಎರಡು ಜೊತೆನಲ್ಲಿ ಸಾಗಿದ್ರೆ ಮಾತ್ರ ಸಮತೋಲನ, ಸ್ಥಿರತೆ, ಸುಸ್ಥಿರತೆ, ನಿರಂತರತೆ, ಶಾಶ್ವತತೆ ಅಂತ ನಾವು ಏನೇನು ಕರಿತೀವೋ ಅದನ್ನ ರೂಢಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಮರ್ತ್ಯ ಸೇನರ ಆರ್ಥಿಕ ಚಿಂತನೆ ಎನ್ನುವ ಮತ್ತೊಂದು ಕೃತಿಯನ್ನ ತಾವು ನೀಡಿದ್ದೀರಿ. ಇದರ ವಿಶೇಷ 1998ನೇ ಇಸ್ವಿನಲ್ಲಿ ಅಮರ್ತ್ಯ ಸೇನ್ ಅವರಿಗೆ ವಿಶೇಷವಾಗಿ ದಕ್ಷಿಣ ಏಷ್ಯಾದ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ಒಂದು ನೊಬೆಲ್ ಪ್ರಶಸ್ತಿಯನ್ನ ಪಡೆದರು. ಆ ನೊಬೆಲ್ ಪ್ರಶಸ್ತಿ ಭಾರತಕ್ಕೆ ಒಂದು ದೊಡ್ಡ ಕಿರೀಟ. 4-6 ವರ್ಷಗಳ ಕಾಲ ಅಮರ್ತ್ಯ ಸೇನರಿಗೆ ಕೇವಲ ಪೇಟೆ ಪ್ರಧಾನವಾದಂತಹ ಆರ್ಥಿಕ ಚಿಂತನೆನೇ ನಡೀತಾ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಮಾನವೀಯ ಕಳಕಳಿಯನ್ನ ರೂಪಿಸಿದಂತಹ ನೈತಿಕ ತಳಹದಿಯ ಮೇಲೆ ಅರ್ಥಶಾಸ್ತ್ರವನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋ ಒಂದು ಚಿಂತನೆಯನ್ನ ರೂಪುಗೊಳಿಸಿದಂತಹ ಒಬ್ಬ ಅರ್ಥಶಾಸ್ತ್ರಜ್ಞನಿಗೆ, ಅದರಲ್ಲೂ ಭಾರತೀಯ ಅರ್ಥಶಾಸ್ತ್ರಜ್ಞನಿಗೆ ನೊಬೆಲ್ ಪ್ರಶಸ್ತಿ ಬಂತು ಅಂತ ಅಂದ ಮೇಲೆ ಅದು ನಮಗೆಲ್ಲ ಸಂತೋಷ ಪಡಬೇಕಾದ, ಹೆಮ್ಮೆ ಪಡಬೇಕಾದಂತಹ ವಿಚಾರ. ಈ ವ್ಯಕ್ತಿ ಪ್ರತಿಪಾದಿಸಿದಂತಹ ವಿಚಾರಧಾರೆ ಅಂತಾರಾಷ್ಟ್ರೀಯ ಮಟ್ಟದ ಸಂಘಟನೆಗಳು ಸಹ ಈ ಸೇನ್ ಇಂಡೆಕ್ಸ್ ಅಂತ ಹೇಳಿ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಹೇಳಿ, ಮಾನವಾಭಿವೃದ್ಧಿ ಸೂಚಿ ಸಂಖ್ಯೆ ಅಂತ ಹೇಳಿ ತಲಾ ಆದಾಯವನ್ನೇ ಪರಿಗಣನೆ ಮಾಡ್ತಾ ಇರ್ತಕ್ಕಂಥ ಒಂದು ಪರಿಕಲ್ಪನೆ ದೂರ ಆಗಿ ಇವರು ಪ್ರತಿಪಾದಿಸಿದಂತಹ ಮಾನವಾಭಿವೃದ್ಧಿ ಸೂಚಿ ಸಂಖ್ಯೆ ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಳಕೆಗೆ ತಂದ್ರು. ಇವರ ನೊಬೆಲ್ ಪ್ರಶಸ್ತಿ ಇವರಿಗೆ ಕೊಡಬೇಕೆ ಕೊಡಬಾರದೆ ಅಂತಕ್ಕಂಥ ಸಂದರ್ಭದಲ್ಲಿ ನೈತಿಕ ತಳಹದಿಯ ಮೇಲೆ ಅರ್ಥಶಾಸ್ತ್ರಕ್ಕೆ ವಿಶೇಷ ಪ್ರಾಧಾನ್ಯತೆಯನ್ನು ನೀಡಿದಂತಹ ಈ ವ್ಯಕ್ತಿಗೆ ನೊಬೆಲ್ ಪ್ರಶಸ್ತಿಯನ್ನ ಕೊಡಲೇಬಾರದು ಅಂತ ಹೇಳಿ ಒಬ್ಬ ಗುರು ಮಿಸಸ್ ಜೋನ್ ರಾಬಿನ್ಸನ್ ಅಂತ ಹೇಳಿ, ವಾಟ್ ಎಥಿಕ್ಸ್, ದಟ್ಸ್ ಆಲ್ ನಾನ್ಸೆನ್ಸ್ ಅಂತ ಹೇಳಿದಂತಹ ಮುಂದೆಯೇ ಅವರ ಎದುರಿನಲ್ಲೇ ಅವರ ವಿರುದ್ಧವಾಗಿ ನೈತಿಕ ಅಡಿಪಾಯದ ಮೇಲೆ ಚಿಂತನೆಯನ್ನು ಪ್ರತಿಪಾದಿಸಿದ ಒಬ್ಬ ವ್ಯಕ್ತಿಗೆ ನೊಬೆಲ್ ಪ್ರಶಸ್ತಿ ಬಂತು ಅಂದ ಮೇಲೆ ನಿಜವಾಗ್ಲೂ ನನಗೆ ಸಂತೋಷ ಆಯ್ತು. ಆ ವ್ಯಕ್ತಿ ಬರೆದಂತಹ ಬಹುತೇಕ ವಿಚಾರಧಾರೆಗಳನ್ನ ಸಾಮಾನ್ಯ ಜನಗಳಿಗೆ ಮುಟ್ಟಿಸ್ಬೇಕು. ವಿಶೇಷವಾಗಿ ಬಹಳಷ್ಟು ವಿಚಾರಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಮ್ಮಂತಹ ದೇಶದಲ್ಲಿ, ಗ್ರಾಮೀಣ ಪ್ರದೇಶವನ್ನೇ ನೆಲೆಯಾಗಿಟ್ಕೊಂಡಿರ್ತಕ್ಕಂಥ ಈ ದೇಶದಲ್ಲಿ ಸಾಮಾನ್ಯ ಜನಗಳ ಅಭಿವೃದ್ಧಿಗೆ ಒಂದು ಮಾರ್ಗವನ್ನು ಹುಡುಕೊಳ್ತಕ್ಕಂಥ ಸಂದರ್ಭದಲ್ಲಿ ಈ ಅಮರ್ತ್ಯ ಸೇನರ ಚಿಂತನೆ ನಿಜಕ್ಕೂ ನಮ್ಮ ಸರ್ಕಾರಗಳಾಗಲಿ ಅಥವಾ ನೀತಿ ಅನುಷ್ಠಾನಕ್ಕೆ ತರತಕ್ಕಂಥ ಅವರಿಗೆಲ್ಲ ಇವರ ನಿಲುವು ಬೇಕಾಗಿದೆ. ಯಾಕೆಂದ್ರೆ ನಾವು ಇತ್ತೀಚೆಗೆ ಒಂದು ರೀತಿಯಲ್ಲಿ ಪಾಶ್ಚಾತ್ಯೀಕರಣಗೊಳ್ಳತಕ್ಕಂಥದ್ದು, ಅಭಿವೃದ್ಧಿ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರಗಳ ನೀತಿ ನಿಲುವುಗಳನ್ನ ಸಾರಾಸಗಟಾಗಿ ನಮಗೆ ತಂದುಕೊಳ್ಳೋದ್ರ ಒಂದು ರೂಢಿ ನಮಗೆ ಅದೇ ಒಂದು ಭ್ರಮೆಯಾಗಿ ನಾವು ರೂಢಿಸ್ಕೊಂಡಿದ್ದೀವಿ. ನಮ್ಮದೇ ಆದಂತಹ ಒಂದು ನೆಲೆಗಟ್ಟಿನ ಮೇಲೆ ನಮ್ಮ ಬದುಕನ್ನು ರೂಪಿಸ್ಕೊಳ್ತಕ್ಕಂಥ ಎಲ್ಲ ಸಾಧ್ಯತೆಗಳು ನಮ್ಗೆ ಇದೆ ಅನ್ನೋದನ್ನ ತೋರಿಸ್ಕೊಟ್ಟಂತಹ ಮಹಾನ್ ಅರ್ಥಶಾಸ್ತ್ರಜ್ಞ ಅವರ ಎಲ್ಲ ವಿಚಾರಧಾರೆಗಳನ್ನ ಎಲ್ಲರೂ ತಿಳಿಸ್ಪಡಿಸಬೇಕು ಅಂತ ಹೇಳಿ ಅಮರ್ತ್ಯ ಸೇನರ ಆರ್ಥಿಕ ಚಿಂತನೆ ಅನ್ನೋ ಒಂದು ಸಣ್ಣ ಕೃತಿಯನ್ನ. ಸರಿ ಸರಿ ಸರಿ. ಇನ್ನು ಅರ್ಥ ಮಹಾಕಾವ್ಯ ಅಂತ ಅಂದ್ರೆ ಒಂದ್ ರೀತಿ ಅದು ಹೇಳೋದಕ್ಕೆ ತುಂಬಾ ಸೊಗಸಾಗಿದೆ. ಅಂದ್ರೆ ಈ ಒಂದು ಅರ್ಥಶಾಸ್ತ್ರವನ್ನ ಕಾವ್ಯದಲ್ಲೂ ತರಬಹುದಾ? ಆ ರೀತಿಯ ಒಂದು ಪ್ರಯತ್ನವನ್ನ ತಾವು ಮಾಡಿದಿರಿ. ಇಂತಹ ಪ್ರಯತ್ನ ಯಾಕೆ ಮಾಡಬೇಕು ಅಂತ ಅನ್ನಿಸ್ತು, ಮತ್ತೆ ಹೇಗ್ ಮಾಡಿದ್ರಿ ಪರಿಚಯಿಸ್ತೀರಾ? ಇದು ನಂದು ಒಂದು ರೀತಿ ಹುಚ್ಚು ಅಂತಲೂ ಬೇಕಾದ್ರೆ ತಾವು ಭಾವಿಸಬಹುದು. ನಾನು MA ಓದ್ತಾ ಇರಬೇಕಾದ್ರೆ ನಮ್ಮ ಗುರುಗಳು ಪ್ರೊಫೆಸರ್ ವೆಂಕಟಗಿರಿ ಗೌಡರು ಹೇಳಿ, ಆ ವೆಂಕಟಗಿರಿ ಗೌಡರ ಬಗ್ಗೆ ಒಬ್ಬ ಮಹಾನ್ ಅರ್ಥಶಾಸ್ತ್ರಜ್ಞ ಅನ್ನೋ ದೃಷ್ಟಿನಲ್ಲಿ ನಾನೇ ಒಂದು ಕಾಯಿನ ಮಾಡಿದ್ದೆ, ಹರಿಕತೆನ. ಆ ಒಂದು ಕ್ಲಾಸ್ ಸೋಷಿಯಲ್ ಡೇ ಫಂಕ್ಷನ್ ನಲ್ಲಿ ನಾನು ಹರಿಕತೆ ಮಾಡಿದ್ದೆ. ಬಹಳ ಪ್ರಭಾವಪೂರ್ಣವಾಗಿ ಎಲ್ಲರ ಮೆಚ್ಚುಗೆಯನ್ನ ಗಳಿಸಿತ್ತು. ಆವತ್ತು ನನ್ನ ಮನಸ್ಸಿನಲ್ಲಿ ಮೂಡಿದಂತಹ ಕೂಸು ಅದು ಕಾವ್ಯ ರೂಪದಲ್ಲಿ ಆರ್ಥಿಕ ಚಿಂತನೆಯನ್ನ ಬರೀಬೇಕು ಅನ್ನೋ ಒಂದು, ಅದಕ್ಕೆ ಸೂಕ್ತವಾದಂತಹ ವಿಚಾರಧಾರೆಗಳು ಸಹ ಇದರಲ್ಲಿ ಸಿಕ್ಕಿದ್ವು ನಮಗೆ. ಈ ಆಡಮ್ ಸ್ಮಿತ್, ರಿಕಾರ್ಡೋ, ಆಲ್ಫ್ರೆಡ್ ಮಾರ್ಷಲ್, ಥಾಮಸ್ ರಾಬರ್ಟ್ ಮಾಲ್ಥಸ್ ಅಂತ ಇವರ ಬಗ್ಗೆ, ಇವರ ಎಲ್ಲರ ವಿಚಾರಗಳನ್ನ
ಕಾವ್ಯ ರೂಪದಲ್ಲಿ. ಕಾರಣ ಏನು ಅಂತಂದ್ರೆ ಒಂದ್ ರೀತಿ ನಾಟಕದ ಮಟ್ಟುಗಳಂತೆ ಜನ ಅದನ್ನ ಕೇಳ್ತಾ ಇದ್ರೆ, ಓಡಾಡುವಾಗ, ನಡೆಯುವಾಗ, ಎತ್ತಿನ ಗಾಡಿ ಹೊಡೆಯುವಾಗ ಇಂಥ ವಿಚಾರಗಳನ್ನ ಅವರಾಗೆ ತಾನಾಗಿ ಗುನುಗುಣಿಸ್ತಾ ಇದ್ರೆ ನಿಜಕ್ಕೂ ಸಾಮಾನ್ಯ ಜನಗಳಲ್ಲೂ ಸಹ ಆರ್ಥಿಕ ಚಿಂತನೆ ವಿಚಾರಧಾರೆಗಳು ಸಹಜವಾಗಿ ಮೂಡಿ ಬರ್ತವೆ ಅನ್ನೋ ಕಾರಣದಿಂದ ಈ ಪ್ರಯತ್ನಕ್ಕೆ ನಾನು ನಿಜವಾಗ್ಲೂ ಒಳ್ಳೆಯ ಚಿಂತನೆಯನ್ನೇ ಮಾಡಿದಿರಿ ತಾವು. ಅಂದ್ರೆ ಸಾಮಾನ್ಯ ಜನರಿಗೆ ಒಂದ್ ರೀತಿ ಕಾವ್ಯದ ರೂಪದಲ್ಲಿ ಕೊಟ್ಟಾಗ ಗುನುಗುಣಿಸ್ತಾ ಇದ್ದಾಗ ಒಂದ್ ರೀತಿ ಚೆನ್ನಾಗಿರ್ತದೆ, ಇದು ಒಂದ್ ರೀತಿ ಅನುಕೂಲ ಆಗತ್ತೆ ಅನ್ನೋ ಒಂದು ಪ್ರಯತ್ನ. ಅದರಲ್ಲಿ ಇಬ್ಬರು ಅರ್ಥಶಾಸ್ತ್ರಜ್ಞರ ಬಗ್ಗೆ ಬರೆದಿದ್ದೇನೆ. ಆದ್ರೆ ಬಹುತೇಕ ಇತ್ತೀಚಿನ ಅಧ್ಯಯನ ಏನಾಗ್ಬಿಟ್ಟಿದೆ ಅಂದ್ರೆ ಪರೀಕ್ಷಾ ಪ್ರಧಾನವಾಗಿದೆ. ಪರೀಕ್ಷೆಗೆ ಪುಸ್ತಕ ಓದಬೇಕು, ಬೇರೆ ಪುಸ್ತಕಗಳು ಓದಬೇಕು ಅನ್ನೋ ಭಾವನೆ ನಮ್ಮಲ್ಲಿ ಬಹಳಷ್ಟು ಕಡಿಮೆ ಆಗಿರೋದ್ರಿಂದ ಇದು ಪರೀಕ್ಷೆನಲ್ಲಿ ಉತ್ತರ ಬರೋದ್ರ ಇದಕ್ಕೆ ಉತ್ತರ ಮಾರ್ಕ್ಸು ಬರೋದಿಲ್ಲ. ಈ ಭಾವನೆ ಯಾಕೆ ಕಡಿಮೆ ಆಗಿದೆ? ಯಾಕೆ ಕಡಿಮೆ ಆಗಿದೆ ಅಂತ ನಾನು ಮೊದಲನೇದಾಗಿ ಈ ಸಾಮಾನ್ಯ ಶಿಕ್ಷಣ ಅಥವಾ ಈ ತಾತ್ವಿಕ ಪ್ರಧಾನವಾದ ಸೈದ್ಧಾಂತಿಕ ಪ್ರಧಾನವಾದಂತಹ ವಿಚಾರಗಳ ಅಧ್ಯಯನ ನನ್ನ ಬದುಕಿಗೆ ಮಾರ್ಗ ತೋರಿಸ್ತಾ ಇಲ್ಲ. ಇಲ್ಲಿ ಈ ಸೈದ್ಧಾಂತಿಕ ಪ್ರಧಾನವಾದ ಶಿಕ್ಷಣ ಏನು ಅಂತಂದ್ರೆ ಮನುಷ್ಯನ ಭೂತದ ಘಟನಾವಳಿಗಳ ಆಧಾರದ ಮೇಲೆ ವಾಸ್ತವಿಕ ಬದುಕಿನಲ್ಲಿ ಆರೋಹಣದ ಪಾವಟಿಕೆಗಳನ್ನ ನಿರ್ಮಿಸಿಕೊಳ್ಳುತ್ತಾ ಭವಿಷ್ಯದ ಬದುಕಿನ ಸುಸ್ಥಿರತೆಯನ್ನು ರೂಪಿಸಿಕೊಳ್ತಕ್ಕಂಥದ್ದು ಸಾಮಾನ್ಯ ಶಿಕ್ಷಣದ ಪ್ರಧಾನ ಉದ್ದೇಶ. ನಮ್ಮ ದುರಂತ ಏನಾಗಿದೆ ಅಂತಂದ್ರೆ ಈ ವಾಸ್ತವಿಕ ಬದುಕಿನ ಪಾವಟಿಕೆಗಳನ್ನ ನಿರ್ಮಾಣ ಮಾಡತಕ್ಕಂತ ಕೆಲಸ ಈ ಸಾಮಾನ್ಯ ಶಿಕ್ಷಣದಿಂದ ಆಗಿಲ್ಲ. ಇದು ಈ ಕಾರಣದಿಂದ ನನ್ನ ದಿನನಿತ್ಯದ ಸಮಸ್ಯೆಗಳಿಗೆ ಇದರಿಂದ ಏನು ಪರಿಹಾರ ಸಿಗ್ತಾ ಇಲ್ಲ. ಜ್ಞಾನ ಅನ್ನೋದು ನಾನು ಮೂಡಿಸ್ಕೊಳ್ತಾ ಹೋದಂತೆಲ್ಲ ನಾನೊಬ್ಬ ಬ್ರಹ್ಮರಾಕ್ಷಸ ಆಗ್ತಾ ಇದ್ದೀನಿ. ಬದುಕಿನಲ್ಲಿ ನನ್ನದೇ ಆದಂತಹ ಒಂದು ಬದುಕನ್ನು ರೂಢಿಸ್ಕೊಳ್ಳೋದು ನನಗೆ ಬೇಕಾಗಿರೋದು ಇವತ್ತಿನ ಬದುಕು. ಆ ಕಾರಣದಿಂದ ಇದರಿಂದ ನನಗೇನು ಪ್ರಯೋಜನ ಇಲ್ಲ ಅನ್ನೋ ಒಂದು ಭಾವನೆ. ಇನ್ನು ಇತ್ತೀಚೆಗೆ ಈ ಬಂದಿರತಕ್ಕಂತ ಮೀಡಿಯಾಗಳಿರ್ಬೋದು ಅಥವಾ ಬೇರೆ ಬೇರೆ ಬದಲಾವಣೆಗಳು, ಜಾಗತಿಕ ವ್ಯವಸ್ಥೆನಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳು ಅತ್ಯಂತ ಬಹಳ ತೀವ್ರಗತಿನಲ್ಲಿ ಮನುಷ್ಯನ ಬದುಕನ್ನ ನಡೆಸ್ಕೊಂಡು ಹೋಗ್ತಾ ಇರೋವಾಗ ಅಧ್ಯಯನಕ್ಕೆ ವೇಳೆಯನ್ನು ಸೀಮಿತಗೊಳಿಸ್ತಕ್ಕಂಥ ವ್ಯವಧಾನವೂ ಸಹ ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದಲೇ ಅಧ್ಯಯನ ಸ್ವಲ್ಪ ಕುಂಠಿತಗೊಳ್ತಾ ಇದೆ. ಅಂದ ಮಾತ್ರಕ್ಕೆ ಅದು ಸಂಪೂರ್ಣವಾಗಿ ನಿಂತು ಹೋಗುತ್ತೆ ಅಂತ ನಿರಾಶವಾದಿ ಆಗುವ ಸ್ಥಿತಿನಲ್ಲೂ ನಾನಿಲ್ಲ. ಯಾಕೆಂದ್ರೆ 100 ಜನ ಓದೋದಕ್ಕೂ ಬದಲು ಒಬ್ಬ ಅದರ ಒಂದು ವಸ್ತುವನ್ನ ಓದಿ ಒಂದು ಸಾರಿ ನನಗೊಂದು ಪತ್ರ ಬರೆದ್ರೆ ಅಥವಾ ಒಂದು ಫೋನ್ ನಲ್ಲಿ ನಿಮ್ಮ ಪುಸ್ತಕ ಒಂದು ವಿಶೇಷವಾದಂತಹ ಕೊಡುಗೆ ಅಂತ ಒಂದು ಮಾತು ಹೇಳಿದ್ರೆ ಅಷ್ಟು ಸಾಕು ಅನ್ನೋ ಮಟ್ಟಕ್ಕೆ ನಾನು ಈಗ ಇದ್ದೀನಿ. ಈಗ ಸಾಕಷ್ಟು ಜನ ಅದರ ಬಗ್ಗೆ ಅಂದ್ರೆ ಹರಿಸ್ತಾರೆ ಒಂದಲ್ಲ ಒಂದು ಸಂದರ್ಭದಲ್ಲಿ. ಅದ್ರ ಬಗ್ಗೆ ಯಶಸ್ವಿನೂ ಆಗ್ತಾ ಇದೆ. ಸರಿ, ನಾವು ಅನೇಕ ಬಾರಿ ನೋಡ್ತಾ ಇರ್ತೀವಿ ಪತ್ರಿಕೆಗಳಲ್ಲಿ ಅಥವಾ ಬೇರೆ ಬೇರೆ ವೇದಿಕೆಗಳಲ್ಲಿ ಬಿಲೋ ಪಾವರ್ಟಿ ಲೈನ್ ಅನ್ನುವಂತಹ ಒಂದು ಪದ. ಏನು ಈ ಬಿಲೋ ಪಾವರ್ಟಿ ಲೈನ್ ಅಂದ್ರೆ ಅರ್ಥ? ಅದು ನಮ್ಮ ಅರ್ಥಶಾಸ್ತ್ರದ ಒಂದು ವಿಶೇಷವಾದ ಪರಿಕಲ್ಪನೆ, ಬಹಳ ಚೆನ್ನಾಗಿದೆ ಅದು. ಏನು ಅಂದ್ರೆ ಒಂದು ಮನುಷ್ಯನಾದವನಿಗೆ ಒಂದು ದಿನಕ್ಕೆ ಎಷ್ಟೋ ಪ್ರಮಾಣದಲ್ಲಿ ಊಟ ಬೇಕು, ತಿಂಡಿ ಬೇಕು, ಮತ್ತೊಂದು ಬೇಕು ಎಂತ ನಾವೆಲ್ಲ ಒಂದು ತೀರ್ಮಾನ ಮಾಡಿರ್ತೀವಿ. ಒಂದು 25 ಗ್ರಾಮ್ ತೊಗರಿ ಬೇಳೆ, 400 ಗ್ರಾಮ್ ಅನ್ನ, ಒಂದು ಅರ್ಧ ಲೀಟರ್ ಹಾಲು, ಒಂದು ಮೊಟ್ಟೆ ಅಥವಾ ಒಂದು ಹಣ್ಣು, ಇವೆಲ್ಲ ಲೆಕ್ಕ ಹಾಕ್ತೀವಿ. ಇದು ಆರೋಗ್ಯವಂತ ಮನುಷ್ಯನಾಗಿರ್ತಕ್ಕಂಥ ಅವನಿಗೆ ಅನಿವಾರ್ಯವಾಗಿ ಅತ್ಯವಶ್ಯಕವಾಗಿ ಬೇಕಾಗಿರೋದು. ಅಂದ್ರೆ ನಾವು ಟು ಕೀಪ್ ದಿ ಸೋಲ್ ವಿತ್ ಅವರ್ ಬ್ರೆತ್ ಅಂತಂದ್ರೆ ನಮ್ಮ ಉಸಿರಿನ ಜೊತೆನೆಲ್ಲ ಆತ್ಮ ಕೂಡಿಡೋದಕ್ಕೆ ಒಂದು ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ವಸ್ತುಗಳು ಅಂತ. ಆ ವಸ್ತುಗಳ ಎಲ್ಲವನ್ನು ಕ್ರೋಢೀಕರಿಸಿ ಅವತ್ತಿನ ಪೇಟೆ ಬೆಲೆನಲ್ಲಿ ಅದಕ್ಕೆ ಹಣ ಎಷ್ಟು ಅಂತ ಲೆಕ್ಕ ಹಾಕ್ತೀವಿ. ಅಷ್ಟು ಹಣ ಒಬ್ಬ ಮನುಷ್ಯನ ಬದುಕಿನಲ್ಲಿ ಆತ ದುಡಿಯುವಂತ ಸಾಮರ್ಥ್ಯ ಇದ್ರೆ ಅವನು ಆ ಮಟ್ಟಕ್ಕೆ ಬಂದಿದ್ದಾನೆ. ಅಷ್ಟು ಹಣವನ್ನ ಪಡೆಯೋದಕ್ಕೆ ಅವನ ಕೈಲಿ ಆಗದೆ ಇದ್ರೆ, ಅವನ ಗಳಿಕೆ ಅಷ್ಟಿಲ್ದೆ ಹೋದ್ರೆ ಆತನನ್ನ ಆ ರೇಖೆಗಿಂತ ಕೆಳಮಟ್ಟದಲ್ಲಿದ್ದಾನೆ ಅಂತೇಳಿ ಅದನ್ನ ಬಿಲೋ ಪಾವರ್ಟಿ ಲೈನ್ ಅಂತ ಹೇಳಿ. ನಮ್ಮ ಭಾರತದಲ್ಲಿ ವಿಶೇಷವಾಗಿ ನಮ್ಮಂತ ಗ್ರಾಮೀಣ ಪ್ರದೇಶ, ನಗರ ಪ್ರದೇಶಗಳಲ್ಲೂ ಇದ್ದಾರೆ, ಅದು ಬೇರೆ ವಿಷಯ. ಸುಮಾರು 35ರಿಂದ 40 ಭಾಗದಷ್ಟು ಜನ ಇಂಥ ಮೂಲಭೂತವಾದಂತಹ ಅಂದ್ರೆ ಅದೇನು ಆತ್ಮದೊಡನೆ ಉಸಿರನ್ನ ಕಾಯ್ದುಡೋದಕ್ಕೆ ಬೇಕಾಗಿರ್ತಕ್ಕಂಥ ಗಳಿಕೆಯನ್ನು ಪಡ್ಕೊಳ್ಳೋದಕ್ಕೆ ಅಸಮರ್ಥವಾದ ಸ್ಥಿತಿನಲ್ಲಿದ್ದಾರೆ. ಅದರಿಂದ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಅದಕ್ಕೆ ಸಾಕಷ್ಟು ಸರ್ಕಾರ ಯೋಜನೆಗಳು ಹಾಕೊಂಡಿದೆ, ಅನುಷ್ಠಾನಕ್ಕೆ ತರ್ತಾ ಇದೆ, ಪ್ರಯತ್ನನೂ ಪಡ್ತಾ ಇದೆ. ಈ ಗ್ಲೋಬಲೈಸೇಷನ್ ಅಂತ ನಾವೇನು ಬಳಕೆಗೆ ತಂದ ಮೇಲೆ 95ಕ್ಕೆ ಮೊದಲು ಹೆಚ್ಚು ಕಡಿಮೆ ಅವ್ರ ಸಂಖ್ಯೆ ಕಡಿಮೆ ಆಗ್ತಾ ಬರ್ತಿತ್ತು. ಇತ್ತೀಚೆಗೆ ಮತ್ತೆ
ಈ ಪೇಟೆ ಪ್ರಧಾನವಾದಂತಹ ವ್ಯವಸ್ಥೆ, ಅದಕ್ಕೆ ಸಂಬಂಧಪಟ್ಟಂತಹ ನೀತಿಗಳನ್ನೇ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಆ ಕಡೆಗೆ ಸರ್ಕಾರಗಳು ಉದಾಸೀನ ಅಂತ ನಾನು ಹೇಳದೆ ಹೋದ್ರೂ ಸ್ವಲ್ಪ ನಿಧಾನವಾದ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ, ಅಥವಾ ಅಭಿವೃದ್ಧಿ ಪ್ರಧಾನಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇರೋದ್ರಿಂದ ಇತ್ತೀಚೆಗೆ ಅವರ ಸಂಖ್ಯೆನೂ ಹೆಚ್ಚಾಗ್ತಾ ಇದೆ. ಅದು ತಪ್ಪು. ತುಂಬಾ ಸೊಗಸಾಗಿ ತಿಳಿಸಿದ್ರಿ ಪ್ರೊಫೆಸರ್ ಬಸಪ್ಪ ಅವರೇ. ಕೊಂಚ ವಿರಾಮದ ನಂತರ ನಮ್ಮ ಮಾತುಕತೆಯನ್ನ ಮುಂದುವರಿಸೋಣ. ಅದು ಇಲ್ಲೇ ಪಕ್ಕದಲ್ಲಿ ನನ್ನ ಫ್ರೆಂಡ್ ವಸಂತಳ ಮನೆಗೆ ಬಂದೆ, ಹಾಗೆ ಇಲ್ಲಿಗೂ ಬಂದೆ. ಇಲ್ಲಿ ಪ್ರೊಫೆಸರ್ ಕೆ.ಸಿ. ಬಸಪ್ಪ ಅವರೇ, ತಾವು ಅರ್ಥಶಾಸ್ತ್ರವನ್ನ ಕಾವ್ಯದಲ್ಲಿ ಬಿಂಬಿಸ್ತಾ ಇರೋದ್ರ ಬಗ್ಗೆ ಮಾತನಾಡ್ತಾ ಇದ್ದು, ಇದೇ ರೀತಿಯ ಮತ್ತೊಂದು ಪ್ರಯೋಗ, ಕಾವ್ಯ ಕವನ ಮುಕ್ತ ಹವೆಯಲ್ಲಿ ಬೆತ್ತಲಾಗುತ್ತಿಹೆವು, ಏನಿದರ ವಿಶೇಷ? ಮುಕ್ತ ಹವೆಯಲ್ಲಿ ಬೆತ್ತಲಾಗುತ್ತಿಹೆವು ಅನ್ನೋ ಒಂದು ಕೃತಿ ಕಾವ್ಯ ರೂಪದಲ್ಲಿ, ಅದರ ಪ್ರಧಾನ ಉದ್ದೇಶ ಜಾಗತೀಕರಣದಿಂದ ಈ ಅಭಿವೃದ್ಧಿಶೀಲ ರಾಷ್ಟ್ರಗಳು, ವಿಶೇಷವಾಗಿ ಭಾರತದಂತ, ಆಮೇಲೆ ಆ ಭಾರತದಂತಹ ರಾಷ್ಟ್ರದಲ್ಲಿ ಗ್ರಾಮೀಣ ಪ್ರದೇಶದ ಸಾಮಾನ್ಯ ಜನಗಳ ಮೇಲೆ ಉಂಟಾಗಬಹುದಾದಂತಹ ಪರಿಣಾಮ, ಈ ಬದಲಾಗುವಂತಹ ಪರಿಸ್ಥಿತಿನಲ್ಲಿ ಸಾಮಾನ್ಯ ಜನ ಮತ್ತೆ ಈ ನಮ್ಮ ದೇಶ ಹೇಗೆ ತನ್ನ ಬದುಕನ್ನ ಮಾರ್ಪಡಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಬೇಕು. ಅತ್ಯಂತ ಕ್ಲುಪ್ತವಾಗಿ, ಬಹಳ ಸರಳವಾಗಿ, ಒಂದೇ ನುಡಿಗಟ್ಟಿನಲ್ಲಿ ಹೇಳಬೇಕು ಅನ್ನೋ ಒಂದು ಉದ್ದೇಶದಿಂದ ನಡೆಸಿದಂತಹ ಒಂದು ಪ್ರಯತ್ನ. ಇದರಲ್ಲಿ ಈ ದೇಶದ ಹಣಕಾಸಿನ ವ್ಯವಸ್ಥೆನಲ್ಲಿ, ಕೃಷಿ ಮೇಲಾಗ್ತಾ ಇರ್ತಕ್ಕಂಥ ನಮ್ಮ ಯೋಜನೆಗಳಲ್ಲಿ ನಾವು ಕೈಗೊಳ್ಳಬೇಕಾಗಿರ್ತಕ್ಕಂಥ ನೀತಿ ನಿರ್ಧಾರಗಳು, ನಮ್ಮ ಆರ್ಥಿಕ ನೀತಿಗಳಲ್ಲಿ ಸಾರಾಸಗಟಾಗಿ ಜಾಗತೀಕರಣವನ್ನು ಒಪ್ಕೊಳ್ತಕ್ಕಂಥ ಅದರಲ್ಲಿ ಆಗಬಹುದಾದಂತಹ ದುರಂತಗಳು, ಹಾಗೆ ಈ ರೈತ ಸಂಘದವರು ನಡೆಸ್ತಾ ಇರ್ತಕ್ಕಂಥ ಹೋರಾಟದ ಇದು ಹಿನ್ನೆಲೆ, ಅದಕ್ಕೆ ಸೂಕ್ತವಾದಂತಹ ತಿಳುವಳಿಕೆಯನ್ನು ಮೂಡಿಸುವ ಅನೇಕ ಸಮಸ್ಯೆಗಳನ್ನ ಒಂದೆಡೆ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅತ್ಯಂತ ಸೂಕ್ಷ್ಮವಾಗಿ ಹೇಳ್ತಕ್ಕಂಥ ಒಂದೇ ವಾಕ್ಯದಲ್ಲಿ ಏನು ಸ್ವಲ್ಪ ಬೆರಳು ತೋರಿಸಿದ್ರೆ ಹಸ್ತ ಅನ್ನೋದು ಒಂದು ವಿಚಾರವನ್ನು ಹೇಳಿದ್ರೆ ಅದರಲ್ಲಿ ಎಲ್ಲ ಸಂಪೂರ್ಣ ಅರಿವನ್ನು ಮೂಡಿಸುವಂತ ಒಂದು ಪ್ರಯತ್ನ ಅದರಲ್ಲಿ ನಾನು ಮಾಡಿದ್ದೀನಿ. ಸ್ವಲ್ಪ ಸಾಮಾನ್ಯ ಜನಗಳಿಗಿಂತ ಮೀರ್ತು, ಯಾಕೆಂದ್ರೆ ಅರ್ಥಶಾಸ್ತ್ರದ ಈ ಪರಿಭಾವನೆಗಳು ಹಾಗೇ ಇವೆ. ಕಾರಿಡಾರ್ ಕರೆನ್ಸಿ ಅಂತ ಹೇಳಿ ಬರುತ್ತೆ. ಅದು ಯಾಕೆ ನಿಮ್ಮಂತವ್ರು ಅದನ್ನೆಲ್ಲ ಒಂದು ರೀತಿ ಬೇರೆ ಪದಗಳನ್ನ ಬಳಸಿ ಜನಸಾಮಾನ್ಯರಿಗೆ ಯಾಕೆ ಈ ತರ ಪ್ರಯೋಗ ಮಾಡ್ತಾ ಇದ್ದಾಗ? ಇಲ್ಲ, ಅದು ಕೆಲವು ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪರಿಕಲ್ಪನೆಗಳನ್ನೇ ಬಳಸಬೇಕು. ಯಾಕೆಂದ್ರೆ ಕೆ.ಸಿ. ಬಸಪ್ಪ ಎಲೆಕ್ಷನ್ ನಿಂತಿದ್ದಾನೆ, ನಂದು ಎಲ್ಲವನ್ನೂ ಕನ್ನಡದಲ್ಲೇ ನಂದು ಕ್ಯಾನ್ವಾಸ್ ನಡೀಬೇಕು ಅಂತಂದ್ರೆ ವೋಟ್ ಫಾರ್ ಅಂತ ಹೇಳಿ ಕೇಳೋದನ್ನ ಬಸಪ್ಪನವನಿಗೆ ಓಟು ಕೊಡಿ, ಅಥವಾ ಇಂಗ್ಲಿಷ್ ನಲ್ಲಿ ವೋಟ್ ಫಾರ್ ಕೆ.ಸಿ. ಬಸಪ್ಪ ಅನ್ಬೋದು. ಹಾಗಾದ್ರೆ ಕೆ.ಸಿ. ಬಸಪ್ಪನ್ನು ನಾವು ಇಂಗ್ಲಿಷ್ ನಾಗ ಹೇಳು ಅಂದ್ರೆ ಅರ್ಥಶಾಸ್ತ್ರದ ಪರಿಭಾವನೆಗಳು ಕೆಲವನ್ನ ಹಾಗೆ ಬಳಸಬೇಕಾಗತ್ತೆ. ಅಂದ್ರೆ ನೀವ್ ಹೇಳಿದ್ರಲ್ಲ, ಜನಸಾಮಾನ್ಯರಿಂದ ದೂರ ಉಳಿತಾ ಇದೆ ಅನ್ನೋ ಒಂದು ಪರಿಭಾವನೆ ಇದೆ ಅಂತಲ್ಲ, ಆ ಅಂತರನ ಕಡಿಮೆ ಮಾಡಿಸುವ ಪ್ರಯತ್ನ ಅಂತೂ ಆ ಕೃತಿನಲ್ಲಿ ಮಾಡಿದ್ದೀನಿ. ಯಾಕೆಂದ್ರೆ ಪರಿಕಲ್ಪನೆಗಳನ್ನ ಬಳಸಿ ಆ ಪರಿಕಲ್ಪನೆಯ ಅರ್ಥನ ಸಾಮಾನ್ಯ ಜನಗಳಿಗೆ ಅರ್ಥವಾಗುವ ರೀತಿನಲ್ಲಿ ಕವನದ ರೂಪದಲ್ಲಿ ಮಾಡೋ ಪ್ರಯತ್ನ ನಾನು ಮಾಡಿದ್ದೀನಿ. ಯಾಕೆಂದ್ರೆ ಈಗ ಪಂಚವಾರ್ಷಿಕ ಯೋಜನೆಗಳು ಅಂತ ಹೇಳಿ ಕೊಟ್ಟಾಗ ನಮ್ಮ ದೇಶದಲ್ಲಿ ಅದಕ್ಕೆ ಸಾಮಾನ್ಯ ಜನಗಳು ಹಾಡಿ ಹೇಳ್ಕೊಳೋ ರೀತಿಯಲ್ಲಿ ನಮ್ಮಲ್ಲಿ 10 ಪಂಚವಾರ್ಷಿಕ ಯೋಜನೆಗಳಲ್ಲಿ ಏನೇನ್ ಸಾಧನೆ ಮಾಡಿದೀವಿ, ಎಲ್ಲೆಲ್ಲಿ ಲೋಪಗಳಿವೆ, ಇವತ್ತು ನಾವು ದಾರಿ ತಪ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಸೂಕ್ತವಾದಂತಹ ಮಾಹಿತಿನ ಸರಳವಾದ ರೀತಿನಲ್ಲೇ ಕೊಡೋ ಪ್ರಯತ್ನ ಮಾಡಿದೀವಿ. ಈ ವೃದ್ಧಿಶೀಲ ರಾಷ್ಟ್ರಗಳು ಅಷ್ಟೇ ನೇರವಾಗಿ ಯಾವುದೋ ಅಮೆರಿಕಾನೋ ಯಾವುದೋ ಶ್ರೀಮಂತ ರಾಷ್ಟ್ರನೋ ಏನೋ ಒಂದು ಹೊಸ ಸ್ಥಿತಿ ತಂದು ಯಶಸ್ವಿ ಆಯ್ತು ಅಂದ್ರೆ ಹೌದಲ್ಲ, ನಾವು ಇದರಿಂದ ನಾವು ಯಶಸ್ವಿ ಆಗ್ಬೋದು ಅಂತ ಸಾರಾಸಕ್ತಾಗ್ತಿರ್ತಕ್ಕಂಥ ಅದರಿಂದ ಆಗೋ ನ್ಯೂನತೆಗಳನ್ನು ಕೂಡ ವೃದ್ಧಿಶೀಲಿಗಳಿವರು ಶುದ್ಧ ಪ್ಯಾನಿಕಿಗಳು ಅನ್ನೋ ಅರ್ಥದಲ್ಲಿ ಈ ತರ ಒಂದು ವಿಡಂಬನಾತ್ಮಕವಾಗಿಯೂ ಸಹ ಜನಗಳಿಗೆ ತಟ್ಟುವಂತಹ ಇಲ್ಲ. ಆ ಒಂದು ನೀವೊಂದು ಮಾಡ್ತಾ ಇರುವಂತಹ ಪ್ರಯತ್ನ ತುಂಬಾ ಸರಿ ಅಂತ ಅನ್ಸುತ್ತೆ. ಯಾಕಂದ್ರೆ ಜನಸಾಮಾನ್ಯರಿಗೆ ಈಗ ಈ ರೀತಿನೇ ತಲುಪಿಸಬೇಕಾಗತ್ತೆ. ಅರ್ಥಶಾಸ್ತ್ರವನ್ನ ಜನಸಾಮಾನ್ಯರಿಗೆ ನೀಡೋದ್ರ ಜೊತೆಗೇನೆ ಶರಣ ದೀಪ್ತಿ ಎನ್ನುವಂತಹ ಒಂದು ಪುಸ್ತಕವನ್ನು ಬರೆದಿದ್ರಿ, ಕೃತಿ. ಏನು ಈ ಒಂದು ಕೃತಿಯ ವಿಶೇಷತೆ? ಈ ವಿಶೇಷ ಅಂದ್ರೆ ನನ್ನ ಅಧ್ಯಯನ ನಡೆಸಿದ್ದೆಲ್ಲವೂ ಸಹ ನನ್ನ ಬದುಕು ಸಾಕಷ್ಟು ಹೆಚ್ಚು ಕಡಿಮೆ ಇಷ್ಟು ವರ್ಷಗಳ ಕಾಲನು ಈ ವೀರಶೈವ ಮಠಗಳ ಜೊತೆನಲ್ಲಿ ಸಾಕಷ್ಟು ಸಂಪರ್ಕ ಇದೆ. ವೀರಶೈವ ಮಠಗಳು ಎಲ್ಲವೂ ಸಹ ಬಸವಣ್ಣನವರ ತತ್ವಗಳನ್ನೇ 12ನೇ ಶತಮಾನದ ಮಹಾನ್ ಶರಣ ಬಸವಣ್ಣನವರ ತತ್ವಗಳನ್ನ ಸಾಮಾನ್ಯ ಜನಗಳಿಗೆ ಬೋಧಿಸ್ತಾ ಅವರ ತತ್ವಗಳನ್ನ ಆದಷ್ಟು ತಮ್ಮ ನೆಲೆಗಟ್ಟಿನ ಮೇಲೆ ಅನುಷ್ಠಾನಕ್ಕೆ ತರೋ ಪ್ರಯತ್ನವನ್ನ ನಡೆಸ್ಕೊಂಡು ಬರ್ತಾ ಇವೆ. ಆದ್ರೆ ಬಹುತೇಕ ಸಂದರ್ಭಗಳಲ್ಲಿ ಅನೇಕ ಈ ಪೀಠಾಧಿಪತಿಗಳು ಕೆಲವರು ಶರಣ ಧರ್ಮದ ಬಗ್ಗೆ ಮಾತಾಡ್ತಕ್ಕಂಥವ್ರು
ಶರಣ ಧರ್ಮದ ವಿಚಾರಗಳು ಬಸವಣ್ಣನವರ ವಿಚಾರಗಳನ್ನ ಹೇಳತಕ್ಕಂಥದ್ದೇ ಸರ್ವಾಭಿಷ್ಟ ಸಿದ್ಧಿರಸ್ತು ಅನ್ನೋ ಮಟ್ಟದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. 2 ವಚನಗಳ ಹೇಳಿದರೆ ನನ್ನ ಜೀವನ ನಡೆಯಿತು, ನಾನು ಯಶಸ್ವಿ ಆದ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳೋದೇ ಒಂದು ಮಹಾನ್ ಕೆಲಸ ಅಂತ ಮಾಡ್ಕೊಂಡು ಬಂದ. ಅದಕ್ಕೆ ಆ ಹಿನ್ನೆಲೆಯಲ್ಲಿ ಬಸವಣ್ಣನವರ ಮೂಲಭೂತ ಉದ್ದೇಶ ಅಥವಾ ಶರಣ ಧರ್ಮದ ಮೂಲಭೂತ ವಿಚಾರಧಾರೆ ತನ್ನನ್ನ ತಾನು ಪರಿಶುದ್ಧಗೊಳಿಸ್ತಕ್ಕ ತನ್ನ ವ್ಯಕ್ತಿತ್ವ ವಿಕಸನವನ್ನ ಮಾಡಿಕೊಂಡು ವಿಕಸನಗೊಂಡಂತಹ ವ್ಯಕ್ತಿಯಿಂದ ಮಾತ್ರ ಜಗತ್ತಿಗೆ ಏನಾದ್ರೂ ಕೊಡೋದಕ್ಕೆ ಸಾಧ್ಯ. ಹಾಗಾಗಿ ಮೊದಲು ನೀನು ವಿಕಾಸಗೊಂಡ ನಂತರ ನೀನು ಸಮಾಜಕ್ಕೆ ಏನಾದ್ರೂ ಮಾಡಬಲ್ಲೆ. ನೀನೇ ಬಡವಾಗಿ ನಾನು ಸಮಾಜವಾದವನ್ನ ನಾನು ಅನುಷ್ಠಾನಕ್ಕೆ ತರ್ತೀನಿ ಅಂದ್ರೆ ಬಡತನವನ್ನು ಮಾತ್ರ ನೀನು ವಿತರಣೆ ಮಾಡಬಲ್ಲೆ. ನೀವು ಈ ಮಾತು ಹೇಳ್ತಾ ಇದ್ರೆ ಅನ್ಸುತ್ತೆ, ಈಗ ಏನು ವ್ಯಕ್ತಿತ್ವ ವಿಕಸನ ಅಂತ ತರಬೇತಿ ಆಗ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ, ಅದನ್ನ ಹಿಂದೆ ಬಸವಣ್ಣಂತವರು ಮತ್ತೆ ವೀರಶೈವ ಧರ್ಮದಲ್ಲೇ ಇದು ಬಂದಿದೆ ಏನೋ ಅಂತ. ಹೌದೌದು, ನಿಜಕ್ಕೂ ಅದು ಜಾಗತಿಕ ಸಂವಿಧಾನ ಅಂತ ಹೇಳ್ಬಿಟ್ಟು ಏನು ಗ್ರೀಕ್ನವರು ಮೊದಲು ನೇರ ಜನತಾಂತ್ರಿಕ ವ್ಯವಸ್ಥೆ ಅನ್ನೋದನ್ನ ತಂದ್ರು, ಅದನ್ನ ಪ್ರತಿಯೊಂದು ವಿಕಸಿತಗೊಂಡ ವ್ಯಕ್ತಿಗಳೇ ಕೂಡಿಕೊಂಡು ಇಡೀ ಸಮಾಜವನ್ನ ಉದ್ಧಾರ ಮಾಡಬೇಕು ಅನ್ನೋ ಒಂದು ಪ್ರಧಾನ ಉದ್ದೇಶದಿಂದ ಅನುಭವ ಮಂಟಪವನ್ನ ಬಸವಣ್ಣವರು ಸ್ಥಾಪನೆ ಮಾಡಿದ್ರು. 3 ತತ್ವಗಳನ್ನ ಕೇಳಿದ್ದಾರೆ. ವ್ಯಕ್ತಿ ಮೊದಲು ಅಷ್ಟಾವರಣ ಅಂತೇಳಿ ನೀನು ಪರಿಶುದ್ಧನಾಗು. ಈ ಪರಿಶುದ್ಧನಾಗೋದಕ್ಕೆ ಈ ದೇಹನೇ 3 ಭಾಗ ಮಾಡ್ತಾರೆ ಅವರು. ಮೊದಲು ದೇಹ, ಆಮೇಲೆ ಮನಸ್ಸು, ನಂತರ ಭಾವನೆ. ಇವು 3 ಅವೆಲ್ಲವೂ ಪರಿಶುದ್ಧವಾದಾಗ ಮಾತ್ರ ಅವನು ಮತ್ತೊಂದಕ್ಕೆ ಏನಾದ್ರೂ ಕೊಡಬಲ್ಲ. ಅದಕ್ಕೆ ಬಸವಣ್ಣವ್ರು ಪ್ರತಿಯೊಂದು ವಿಷಯದಲ್ಲೂ 3 ಸರಿ ಬಳಸ್ತಾರೆ ಅವರು ಎಲ್ಲಾ ವಿಚಾರ. ಇವನಾರವ ಎನಿಸದಿರಯ್ಯ, ಇವನಮ್ಮವ ಎನಿಸಯ್ಯ. ಎಷ್ಟು ಅಂದ್ರೆ ತನು, ಮನ, ಭಾವ, ಇವು 3ರಲ್ಲೂ ನೀನು ಒಂದು ಏಕರೂಪ ಚಿಂತನೆಯನ್ನ ಮಾಡಿದ್ರು. ನಾವು ಬಹುತೇಕ ವಿಚಾರಗಳಲ್ಲಿ ಮಾತ್ರ ನಾವು ತನುವಿನಲ್ಲಿ ಮಾತನಾಡುವಾಗ ಮಾತ್ರ ನಾವು ಒಳ್ಳೆ ವಿಚಾರಗಳನ್ನ ಹೇಳ್ತೀವಿ. ಆ ಮಾತನಾಡೋದ್ರ ಹಿನ್ನೆಲೆನೇ ಅದ್ರ ಜೊತೆನಲ್ಲೇ ನಮ್ಮ ಮನಸ್ಸಿನಲ್ಲಿ ಕೆಟ್ಟದ್ದನ್ನು ಯೋಚನೆ ಮಾಡ್ತೀವಿ. ಇದು ಬಸವಣ್ಣನವರ ತತ್ವಕ್ಕೆ ವಿರುದ್ಧ ಅನ್ನೋ ಉದ್ದೇಶನೇ ಆ ಶರಣ ದೀಪ್ತಿಯ ಮೂಲಕ ಶರಣ ಧರ್ಮ ಅಥವಾ ವೀರಶೈವ ಧರ್ಮದ ನಿಜವಾದ ಉದ್ದೇಶ. ಅದನ್ನ ಹೇಳುವವರೆಲ್ಲರೂ ಸಹ ಅನುಷ್ಠಾನಕ್ಕೆ ತರಬೇಕು. ಯಾಕೆಂದ್ರೆ ನಾವು ಭಾಷಣ ಮಾಡೋದು, ನಾವು ವಿಚಾರಗಳನ್ನ ಹೇಳುವಾಗ ಅಲ್ಲಿ ಧರ್ಮ ಯಾರಿಗೆ ಬೇಕಾಗಿದೆ ಅಂದ್ರೆ ಹೇಳ್ತಾ ಇರ್ತಾರಲ್ಲ, ಅದ್ರ ಪಕ್ಕದಲ್ಲಿ ಕೂತಿರ್ತಾರಲ್ಲ, ಅವರಿಗೆ ಹೆಚ್ಚಿಗೆ ಬೇಕಾಗತ್ತೆ ಅನೇಕ ಸಂದರ್ಭದಲ್ಲಿ. ಪಾಪ ಕೇಳೋಂತವ್ರು ಮುಗ್ಧರು, ಸಾಮಾನ್ಯವಾದ ಜನ ಕಷ್ಟದಲ್ಲಿ ಬದುಕೋದು, ಅವರಿಗೆ ಯಾರೋ ಹೇಳಿದ್ದನ್ನ ಕೇಳೋದು, ಅದನ್ನ ಅನುಸರಿಸೋದು ಒಳ್ಳೆ ರೀತಿ ಅಷ್ಟೇ ಅವರ ನಿಲುವು. ಅದಕ್ಕೆ ಸ್ವಲ್ಪ ಆ ಹೇಳುವವರು ಅರ್ಥ ಮಾಡ್ಕೊಂಡ್ಲಿ ಅನ್ನೋದೇ ನನ್ನ ಉದ್ದೇಶದಿಂದ. ಅಂದ್ರೆ ತಾವು ಸ್ವಲ್ಪ ಮೂಲಕ್ಕೆ ಇಳಿದಿದ್ದೀರಿ ಇಂತಹ ವಿಚಾರಗಳ ಬಗ್ಗೆ. ಹೌದು. ಬಸಪ್ಪನವರೇ, ತಾವು ಉಪನ್ಯಾಸಕರಾಗಿ ಸಾಕಷ್ಟು ಅನುಭವವನ್ನ ಸಂಪಾದನೆ ಮಾಡಿದಿರಿ. ಈ ಒಂದು ಉಪನ್ಯಾಸಕ ವೃತ್ತಿ ಅನುಭವ ಹೇಗನ್ಸುತ್ತೆ? ನನಗೆ ತಿಳಿದಂತೆ ನಾನು ಯಾವ ಬೇರೆ ಹುದ್ದೆಗೆ ನಾನು ಅಪ್ಲಿಕೇಶನ್ ಕೂಡ ಹಾಕದವನಲ್ಲ. ನಾನು ಮೂಲತಃ ನಾನು ಅಧ್ಯಾಪಕನ ವೃತ್ತಿಯನ್ನೇ ನಾನು ಬಯಸ್ತವನು. ಆದ್ರೆ ನೀವು ಹಿಂದೆ ಎಲ್ಲ ಆ ರೀತಿ ಇರ್ಲಿಲ್ಲ ಆಲೋಚನೆ ಅಂತಾರಲ್ಲ. ಯಾಕೆಂದ್ರೆ ನಾವು ಓದ್ತಾ ಇದ್ದಿದ್ ಒಂದು ಮತ್ತೆ ಸೇರೋ ಕೆಲಸ ಬೇರೆ ಬೇರೆ ಅನ್ನೋದೇ ಜಾಸ್ತಿ ಅನ್ನೋಂಥದ್ದು ಸಂದರ್ಭದಲ್ಲಿ ಯಾಕೆ ಆ ರೀತಿ ಆಲೋಚನೆ ಮಾಡಿ? ಪ್ರಾಯಶಃ ನಾನು ಬೇರೆ ಪೋಸ್ಟ್ಗಳು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರು, ತಹಸೀಲ್ದಾರರು, ಅಸಿಸ್ಟೆಂಟ್ ಕಮಿಷನರು ಆಗಬೇಕು ಅಂತ ಹೇಳಿ ನಾನು ಏನಾದ್ರು ಪ್ರಯತ್ನ ಪಟ್ಟಿದ್ರೆ ತಾವು ಹೇಳಿದಾಗ ಆಗ್ತಾ ಇತ್ತು. ಬಟ್ ನಾನು ಆಸೆ ಪಟ್ಟಿದ್ದು ಹುದ್ದೆನೇ ಇದು. ಅದರಲ್ಲಿ ಏನೇ ನೋವುಗಳಿರ್ಲಿ, ಏನೇ ಭೌತಿಕ ಪ್ರಧಾನವಾಗಿರ್ತಕ್ಕಂಥ ಸಂಪನ್ಮೂಲಗಳ ದೃಷ್ಟಿಕೋನದಲ್ಲಿ ಉಪನ್ಯಾಸಕ ವೃತ್ತಿಯಿಂದ ನನಗೆ ಏನು ಸಿಕ್ತು ಏನು ಬಿಡ್ತು ಅನ್ನೋದಕ್ಕಿಂತಲೂ ವಿದ್ಯಾರ್ಥಿಗಳ ಜೊತೆನಲ್ಲಿ ನಾನು ಕಳೆದಂತಹ ಪ್ರತಿಯೊಂದು ನಿಮಿಷವೂ ಸಹ ಅವಿಸ್ಮರಣೀಯ, ಅಷ್ಟೇ ಆನಂದದಾಯಕ. ಅದನ್ನು ಈಗಲೂ ಪಡಿತಾ ಇದ್ದೀನಿ. ನಾನು ಪ್ರಾಂಶುಪಾಲನಾದ ಮೇಲೆ ನನ್ನನ್ನು ಅನೇಕ ಜನ ಕೇಳ್ತಾರೆ, ನಿನಗೆ ಎಷ್ಟು ಜನ ಮಕ್ಕಳು ಅಂತ. ನಾನು ಹೇಳ್ತಾ ಇದ್ದೀನಿ 480 ಅಂತ. ಯಾಕೆಂದ್ರೆ ನನ್ನ ಎಲ್ಲ ವಿದ್ಯಾರ್ಥಿಗಳು ನನ್ನ ಮಕ್ಕಳು. ಅವರ ಜೊತೆನಲ್ಲಿ ಕಳೆದಂತಹ ಪ್ರತಿಯೊಂದು ನಿಮಿಷ ಅಷ್ಟೇ ಆನಂದವಾಗಿ ನಾನು ಕಳೀತಾ ಇದ್ದೀನಿ. ಸಂತೋಷ ಪಟ್ಟಿದ್ದೀನಿ, ನಾನು ತೃಪ್ತಿ ಪಡ್ಕೊಂಡಿದ್ದೀನಿ. ಪ್ರಾಯಶಃ ನನಗೆ ಈಗಲೇ ಯೋಚನೆ ಆಗಿದೆ, ಕೆಲವೇ ವರ್ಷಗಳಲ್ಲಿ ನಾನು ನಿವೃತ್ತಿ ಹೊಂದ್ತೀನಿ, ಆಮೇಲೆ ಏನು ಮಾಡೋದು ಅನ್ನೋದು. ಅದಕ್ಕೋಸ್ಕರನಾದ್ರೂ ಈ ವಿಚಾರಗಳನ್ನ ರೂಢಿಸ್ಕೊಂಡ್ರೆ ವಿದ್ಯಾರ್ಥಿಗಳಿಗಾಗಿದ್ರೆ ಸಾಮಾನ್ಯ ಜನಗಳಿಗಾದ್ರೂ ಹೇಳೋದಕ್ಕಾದ್ರೂ ಅನುಕೂಲ ಆಗ್ಬೋದು, ಅವ್ರ ಜೊತೆನಲ್ಲಿ ಬೆರೀಬಹುದು. ತನ್ನ ಮೂಲಕ ಬದುಕಿನ ಜೊತೆನಲ್ಲಿ ಪ್ರಗತಿ, ಆ ಬದುಕಿನ ವಾಕಿನಿನಲ್ಲಿ ನಾನು ಸಹ ಸಹಜವಾಗಿ ನಡ್ಕೊಂಡು ಹೋಗ್ಬೋದು, ಚಲಿಸಬಹುದು ಅನ್ನೋ ಉದ್ದೇಶದಿಂದಲೇ ನಾನು ತುಂಬಾ ಸಂತೋಷವಾಗಿದೆ. ವಿಶೇಷವಾಗಿ ಉಪನ್ಯಾಸ ಅದು ಮುಖ್ಯ. ಯಾವುದೇ ಒಂದು ವೃತ್ತಿಯನ್ನ ಮಾಡ್ಬೇಕಾದ್ರೆ, ಕೆಲಸವನ್ನ ಮಾಡ್ಬೇಕಾದ್ರೆ ಈ ರೀತಿಯ ಭಾವನೆ, ತುಂಬಾ ಒಳ್ಳೆ ಭಾವನೆಯನ್ನು ಇಟ್ಕೊಂಡಿದ್ದೀರಿ. ಇನ್ನು ಆ ಚಿಕ್ಕನಾಯಕನಹಳ್ಳಿ ಸುತ್ತಮುತ್ತ ಎಲ್ಲ ಬಸಪ್ಪನವರು ಅಂತ ಕರೆಯೋದೇ ಇಲ್ವಂತೆ, ಭಾಷಣದ ಬಸಪ್ಪ ಅಂತ ಕರೀತಾರಂತೆ.
ಹೌದು, ಅದನ್ನ ಒಂದು ರೀತಿ ಪ್ರೀತಿಯಿಂದಲೂ ಅಥವಾ ಇನ್ನೂ ಒಂದು ಹೇಳಬಹುದು, ಅದೇನು ಬಹಳ ದೊಡ್ಡಸ್ತಿಗೆ ಅಂತ ನಾನೇನು ಭಾವಿಸ್ಕೊಂಡಿಲ್ಲ. ನನ್ನ ಹಿನ್ನೆಲೆನೆ ನಾನು ಶಿವರಾಮ್ ಕಾರಂತರ ಬಗ್ಗೆ ಓದಿದ್ದೆ. ಸಾಮಾನ್ಯ ಜನಗಳ ಮಾನಸಿಕ ಸ್ಥಿತಿಯನ್ನ ಬದಲಾವಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲೋ ಒಂದು ಕೋಳಿ ಪಂದ್ಯ ನಡೀತಾ ಇತ್ತು ಅಂದ್ರೆ ಅಲ್ಲಿ ಹೋಗಿ ಅವರು ಭಾಷಣ ಮಾಡ್ತಾ ಇದ್ರು ಹೊಸ ವಿಚಾರಗಳ ಬಗ್ಗೆ. ಈ ನಿಲುವನ್ನ ನಾನು ರೂಢಿಸಿಕೊಂಡಿರೋನು. ಹಾಗಾಗಿ ಈ ವಾಸ್ತವಿಕ ವ್ಯವಸ್ಥೆನಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳ ಬಗ್ಗೆ, ನಮ್ಮ ಬದುಕನ್ನ ಹೇಗೆ ರೂಪಿಸ್ಕೊಳ್ಬೇಕು ಅಂತಕ್ಕಂಥ ಅನೇಕ ಮೌಢ್ಯ, ಸಂಪ್ರದಾಯಗಳು, ರೂಢಿಗಳು, ಹಣ ಇಲ್ಲದೆ ಇದ್ರೂ ಸಾಲ ಮಾಡಿಬಿಟ್ಟು ಮದುವೆ ಮಾಡೋದು, ಈ ಇಂಥ ವ್ಯವಸ್ಥೆಗಳ ಬಗ್ಗೆ ನನ್ನ ಕೈಲಾದ ತಿಳುವಳಿಕೆ ಮೂಡಿಸ್ಬೇಕು ಅನ್ನೋದು. ಹಾಗಾಗಿ ಯಾವ್ದಾದ್ರು ಒಂದು ಮಗು ಹುಟ್ಟದ ನಾಮಕರಣ ಮಾಡಿದ್ರೆ ಅಲ್ಲೊಂದು 10 ಜನ ನಾಮಕರಣ ಬಿಟ್ಟಿಲ್ಲ ಅಂದ್ರೆ ಯಾವ ಸಂದರ್ಭಗಳನ್ನು ಬಳಸ್ಕೊಂಡಿರ್ತಾವ. ಸಾಮಾನ್ಯವಾಗಿ ಈ ಮದುವೆ, ಗೃಹ ಪ್ರವೇಶ, ನಾಮಕರಣ, ಯಾವ್ದಾದ್ರು ಒಂದು ಸಂಘ ಸಂಸ್ಥೆಗಳ ಆರಂಭ, ಉದ್ಘಾಟನೆ, ಈ ಶಾಲಾ ಕಾಲೇಜುಗಳು ನಡೆಸ್ತಾ ಇರ್ತಕ್ಕಂಥ ಸಮಾರಂಭಗಳು, ಇಂಥ ಎಲ್ಲ ಸಂದರ್ಭಗಳಲ್ಲೂ ನಾನೇ ಹೆಚ್ಚು ಕಡಿಮೆ ಇಚ್ಛೆ ಪಟ್ಟು ಅಥವಾ ಅವರು ಇನ್ವೈಟ್ ಮಾಡಿದ ತಕ್ಷಣ ಬಹಳಷ್ಟು ಈ ಮೀನಾಮೇಷ ಎಣಿಸ್ತಲೆ ನಾನು ಹೋಗಿ ಹೋಗೋದ್ರಿಂದ ಅವರು ಎಲ್ಲರೂ ಭಾಷಣದ ಬಸಪ್ಪ ಅಂತ ಹೇಳಿ ಕರೆಯೋದು. ಅದರಿಂದ ಅವ್ರು ಇನ್ನೂ ಒಂದಿದೆ ಇದ್ರ ಹಿನ್ನೆಲೆಯಲ್ಲಿ, ಬಸಪ್ಪ ಈಸ್ ನಾಟ್ ಚೀಫ್ ಗೆಸ್ಟ್, ಹಿ ಈಸ್ ಎ ಚೀಫ್ ಗೆಸ್ಟ್ ಅಂತ. ಈ ದೃಷ್ಟಿಯಿಂದಲೂ ಅಂದ್ರೆ ಹೆಚ್ಚು ಭಾಷಣ ಮಾಡಿದಾಗ ಆ ರೀತಿ ಭಾವನೆ ಕೆಲವರಿಗೆ ಬರುತ್ತೆ ಅನ್ನೋದು. ಬಹಳ ಕಡಿಮೆ ವೆಚ್ಚದಲ್ಲಿ ಯಾವ ಏನು ಆ ಒಂದು ದೃಷ್ಟಿನಲ್ಲಿ ತೀರ್ಮಾನಗಳಿಲ್ದಲೆ ಸರಳವಾಗಿ ಬಂದು ಹೋಗೋ ರೀತಿಯಿಂದ, ಅದರಿಂದ ಬಿಡು ಸಾಯಂಕಾಲ ಫೋನ್ ಮಾಡಿದ್ರೆ ಫ್ರೀ ಆಗಿದ್ರಂತೂ ಬಂದೇ ಬರ್ತಾರೆ. ಅಂದ್ರೆ ಒಂದು ಒಳ್ಳೆಯ ಒಂದು ಉತ್ತಮವಾದ ಭಾವನೆಯಿಂದ ಆ ರೀತಿ ಭಾವಿಸಿದ್ದಾರೆ. ನನಗೆ ಇನ್ನೂ ಒಂದು ಕಾರಣ ಆಗಿದೆ. ನಾನು ಸಿದ್ಧಗಂಗಾ ಮಠದಲ್ಲಿ ನಾನು ಓದಿ ಬೆಳೆದವನು. ಆ ಮಠಕ್ಕೆ ನಾನು ಊಟ ಮಾಡಿದ್ದನ್ನು ವಾಪಸ್ ಕೊಡೋದಕ್ಕಾಗಿಲ್ಲ. ಇಲ್ಲಿನವರೆಗೂ ಕೊಡೋದಕ್ಕೆ ಯಾವ್ದಾದ್ರು ಒಂದು ಮಾರ್ಗ ಬೇಕಲ್ಲ. ಅದಕ್ಕೆ ನಾನು ಆ ಭಾಷಣದ ಕರೆಯೋರಿಗೆಲ್ಲರಿಗೂ ಒಂದು ಹೇಳಿದ್ದೀನಿ, ನನಗೆ ಹೂನಾರ ಹಾಕಬೇಡಿ, ಯಾವ ಬಸ್ ಚಾರ್ಜ್ ಅನ್ನು ಕೊಡಬೇಡಿ, ನನಗೆ ಖರ್ಚು ಮಾಡತಕ್ಕಂತ ಹಣನ ಮಠಕ್ಕೆ ಕಳಿಸ್ರಿ. ಹಾಗಾಗಿ ನಾನು ಊಟ ಮಾಡಿದ್ದನ್ನು ವಾಪಸ್ ಕಳಿಸಿದೀನಿ ಅನ್ನೋ ಒಂದು ತೃಪ್ತಿ ನನಗೆ, ಮಾನಸಿಕ ತೃಪ್ತಿ. ಬಸಪ್ಪನವರೇ, ತಾವು ಭಾಷಣವನ್ನೇನೋ ಮಾಡ್ತೀರಾ, ಆದ್ರೆ ಆ ಭಾಷಣದ ತಿರುಳಲ್ಲಿ ಏನಿರುತ್ತೆ, ಯಾವ ವಿಷಯವನ್ನ ತಾವು ಸಂವಹನದ ಮೂಲಕ ನೀಡ್ತಾ ಇದ್ದೀರಿ? ನಾವು ಯಾವುದೇ ಸಂದರ್ಭದಲ್ಲಿ ನಾನು ಭಾಷಣ ಮಾಡ್ಬೇಕಾದ್ರೂ ನನ್ನ ಒಂದು ಉದ್ದೇಶ ಇಷ್ಟಿದೆ. ಏನು ಅಂದ್ರೆ, ಈ ಎಲ್ಲ ಪರಿಮಿತಿಯ ನಡುವೆಯೂ ಸಹ ವ್ಯಕ್ತಿ ಅಲ್ಲಿನ ಜನರ ಬದುಕನ್ನ ವಾಸ್ತವಿಕ ನೆಲೆಗಟ್ಟಿನ ಮೇಲೆ ತಂದು ಭದ್ರವಾಗಿ ನಿಲ್ಲಿಸಿ ಅದನ್ನ ಒಂದು ಸರಿದಾರಿನಲ್ಲಿ ಕರ್ಕೊಂಡು ಹೋಗಬೇಕು. ಇದು ನನ್ನ ಉದ್ದೇಶ. ಧರ್ಮದ ಬಗ್ಗೆ ಭಾಷಣ ಮಾಡ್ಲಿ, ಮನೆ ಕಟ್ಟೋದ್ರ ಬಗ್ಗೆ ಭಾಷಣ ಮಾಡ್ಲಿ, ನಾಮಕರಣದ ಬಗ್ಗೆ ಭಾಷಣ ಮಾಡ್ಲಿ, ಯಾವುದೇ ಒಂದು ಸಂಘಟನೆ ಬಗ್ಗೆ ಭಾಷಣ ಮಾಡಿದ್ರು ನನ್ನ ಉದ್ದೇಶ ಇಷ್ಟು. ಈ ವಿಚಾರದಲ್ಲಿ ಸಾಕಷ್ಟು ಪ್ರಯತ್ನಗಳು ನಾನು ಮಾಡಿರೋದ್ರಿಂದ ಅನೇಕ ಜನ ಬದಲಾವಣೆ ಆಗಿದ್ದಾರೆ. ನನಗೆ ಬಂದ್ ಹೇಳ್ತಾ ಇದ್ದಾರೆ, ನೀವು ಅವತ್ತು ಭಾಷಣ ಮಾಡ್ಬಿಟ್ರೆ ನೋಡಿ, ಈಗ 4 ಕಸ ಸಾಕಿ ನಾನು ದಿನ ಮನೆ ಬಿಟ್ಟು ಈಚೆಗೆ ಬರೋವಾಗಿಲ್ಲ, ಈಗ ಒಂದು ಡೈರಿ ಇಟ್ಕೊಂಡು ಹಾಗೋ ಚೆನ್ನಾಗಿ ನಡೆಸ್ತಾ ಇದ್ದೀನಿ. ನಾನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಓಪನ್ ಮಾಡಿದೆ, ಕಾಯರ್ ಇಂಡಸ್ಟ್ರಿ ಓಪನ್ ಮಾಡಿದೆ. ಅದರಿಂದ ಮಾರ್ಪಾಡು ಆಗಿದೆ. ಸ್ವಲ್ಪ ಕೆಲವರ ಜೀವನ ಉತ್ತಮ ಮಟ್ಟಕ್ಕೆ ಬಂದಿದೆ. ಅದು ಆ ರೀತಿಯ ಒಂದು ರೀತಿಯ ಸಾರ್ಥಕ ಭಾವ ಇರುತ್ತೆ. ಮುಂದೆ ಏನೇನು ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀರಿ? ನನಗೆ 2 ಪ್ರಮುಖವಾದಂತಹ ಉದ್ದೇಶ. ಮೊದಲೇ ತಮಗೆ ಹೇಳಿದಂತೆ ಅರ್ಥ ಮಹಾಕಾವ್ಯ ಅಂತ ಹೇಳಿ ಎಲ್ಲ ಅರ್ಥಶಾಸ್ತ್ರಜ್ಞರ ವಿಚಾರಧಾರೆಗಳನ್ನು ಈ ಕಾವ್ಯ ರೂಪದಲ್ಲಿ ತರಬೇಕು. ಅದಕ್ಕೆ ನಾನು ರಿಟೈರ್ಡ್ ಆದ್ಮೇಲೆ ನನಗೆ ಬರುವ ಹಣನ ಬಳಸಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಎರಡನೇದು, ಈ ಅಮರ್ತ್ಯ ಸೇನ್ ಅವರ ಫ್ರೀಡಮ್ ಆಸ್ ಡೆವಲಪ್ಮೆಂಟ್ ಅಂತ ಆ ಕೃತಿಯನ್ನ ನಾನು 3 ಜನರ ವಿಚಾರಧಾರೆಗಳ ಜೊತೆನಲ್ಲಿ ಸಮೀಕರಿಸಿ ಒಂದು ಹೊಸ ಕೃತಿಯನ್ನು ಬರಿಬೇಕು ಅಂತ ಹೇಳಿ. ಕಾರಣ ಏನು ಅಂದ್ರೆ, ಕುವೆಂಪು ಅವರ ಈ ವಿಶ್ವಮಾನವ ತತ್ವ, ಈ ಅಮರ್ತ್ಯ ಸೇನ್ ಅವರು ಹೇಳಿರ್ತಕ್ಕಂಥ ಫ್ರೀಡಮ್ ಆಸ್ ಡೆವಲಪ್ಮೆಂಟ್ ಅಂತ 5 ಹಂತಗಳ ಅಭಿವೃದ್ಧಿಯ ಪಥಗಳನ್ನ ರೂಪಿಸಿದ್ದಾರೆ. ಅದು ಬಸವಣ್ಣನವರ ಪಂಚಾಚಾರ. ಈ 3 ನೋಡಿದಾಗ ಹೆಚ್ಚು ಕಡಿಮೆ ಏಕರೂಪ ವಿಚಾರಧಾರೆನೇ ಅದರಲ್ಲಿ ಪ್ರತಿಪಾದಿಸಿದ್ದಾರೆ. ಅದರಿಂದ ಇವರೆಲ್ಲರನ್ನು ಸಂಯೋಜಿಸಿ ಒಂದು ಕೃತಿಯನ್ನು ಬರೀಬೇಕು ಅನ್ನೋದೊಂದು. ಆಮೇಲೆ ನನ್ನ ಮತ್ತೊಂದು ಉದ್ದೇಶ ಏನು ಅಂದ್ರೆ, ಅಮರ್ತ್ಯ ಸೇನ್ ಮತ್ತೆ ಗುನ್ನರ್ ಮಿರ್ಡಾಲ್ ಇವರ ಎಲ್ಲ ಕೃತಿಗಳನ್ನು ಕನ್ನಡಕ್ಕೆ ಭಾಷಾಂತರಿಸಬೇಕು ಅಂತ. ಕಾರಣ ಏನು ಅಂದ್ರೆ, ವೃದ್ಧಿಶೀಲ ರಾಷ್ಟ್ರಗಳು, ಗ್ರಾಮೀಣ ಪ್ರಧಾನವಾದಂತಹ ಅರ್ಥವ್ಯವಸ್ಥೆ ಅಭಿವೃದ್ಧಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥ ಕೃತಿಗಳು. ಈ ಎಲ್ಲ ಒಂದು ಚಿಂತನೆ, ನಿಮ್ಮ ಬರಹ ಯಶಸ್ವಿಯಾಗ್ಲಿ ಅಂತ ಹಾರೈಸ್ತಾ, ನಮ್ಮ ಗ್ರಾಮೀಣ ಭಾಗದ ಜನರಿಗೆ, ವಿಶೇಷವಾಗಿ ರೈತರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಶ್ರೀಮತಿ ಗಾಂಧಿ ಒಂದು ಮಾತು ಹೇಳ್ತಾ ಇದ್ರು, ಏನು ಅಂತಂದ್ರೆ, ಕಠಿಣ ದುಡಿಮೆ ಬಿಟ್ಟರೆ ಅನ್ಯ ಮಾರ್ಗವಿಲ್ಲ ಅಂತ. ದುಡಿಮೆಯೇ ದೇವರು ಅಂತ ತಿಳ್ಕೊಂಡನು ಮಾತ್ರ
ಅವನನ್ನ ಕಂಡ್ರೆ ದೇವರು ಕೂಡ ಹೆದರ್ತಾನೆ. ಆದ್ರಿಂದ ದುಡಿಮೆಯನ್ನೇ ನಂಬಿ ಅದನ್ನೇ ಅನುಷ್ಠಾನಕ್ಕೆ ತಂದುಕೊಂಡು ಬದುಕಿದ್ರೆ ಅವನ ಬದುಕು ನಿಜಕ್ಕೂ ಪರಿಪಕ್ವವಾಗತ್ತೆ, ಬೆಳವಣಿಗೆಯ ಪಥದಲ್ಲಿ ಸಾಗ್ತಾ ಹೋಗುತ್ತೆ. ಇದು ಬಸವಣ್ಣನವರೇ, ತಮ್ಮ ಅನೇಕ ಚಿಂತನೆಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ವಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಜೊತೆನಲ್ಲಿ ನಾನು ಅಷ್ಟೇ ಗ್ರಾಮೀಣ ಸ್ತರದಲ್ಲಿರ್ತಕ್ಕಂಥ ಘನೀಭೂತಗೊಂಡಂತಹ ಚೇತನಗಳನ್ನ ಹೊರಗೆಡಕಿ ಅದನ್ನು ಉಣಬಡಿಸುವಂತ ಪ್ರಯತ್ನ ತಾವು ಮಾಡ್ತಾ ಇರೋ ತಮ್ಮ ಮಾಧ್ಯಮ ಕೇಂದ್ರದ ಎಲ್ಲರಿಗೆ ನನ್ನ ಧನ್ಯವಾದಗಳು, ವಂದನೆಗಳು ಬಸಪ್ಪನವರೇ. ವೀಕ್ಷಕರೇ, ಇನ್ನು ಮುಂದೆ ದಿನಚರಿ. ನಲ್ಮೆಯ ವೀಕ್ಷಕರೇ, ಇಂದು ಬೆಳಿಗ್ಗೆ 11:05 ಹಾಗೂ ರಾತ್ರಿ 9:20 ಚಂದನದಲ್ಲಿ ಪ್ರಸಾರವಾಗಲಿರುವ ಚಲನಚಿತ್ರ ಬಿಡುಗಡೆಯ ಬೇಡಿ. ನಾಳಿನ ಬೆಳಗು ಕಾರ್ಯಕ್ರಮದ ಅತಿಥಿ ಹೆಸರಾಂತ ಯಕ್ಷಗಾನ ಕಲಾವಿದರಾದ ಚಿಟ್ಟಾಣಿ ರಾಮಚಂದ್ರ ಹೆಗಡೆ. ಪ್ರತಿದಿನದ ನಿತ್ಯೋತ್ಸವವಾದ ಈ ಸುಂದರ ಬೆಳಗು ಕಾರ್ಯಕ್ರಮವನ್ನು ತಪ್ಪದೆ ವೀಕ್ಷಿಸಿ. ನಮಸ್ಕಾರ.